ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಚಂದ್ರ ಭಟ್, ಸದ್ವಿದ್ಯಾ ಪ್ರೌಢಶಾಲೆಯ ಸಂಸ್ಕೃತ ಅಧ್ಯಾಪಕ ಮತ್ತು ಮುಖ್ಯೋಪಾಧ್ಯಾಯ. ನನ್ನ ಜೊತೆಗೆ ಇದ್ದಾರೆ CKC ಪ್ರೌಢಶಾಲೆಯ ಅತ್ಯಂತ ಹಿರಿಯ ಅನುಭವಿ ಅಧ್ಯಾಪಕರಾದಂತಹ ಶ್ರೀಯುತ ಕೃಷ್ಣ ಸರ್ ಅವರು. ಕೃಷ್ಣ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ವಿದ್ವಾನ್ ರಾಮಚಂದ್ರ ಭಟ್ರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಇದು ಜ್ಞಾನಧ್ವನಿ 90.8 FM ರೇಡಿಯೋ ಕಾರ್ಯಕ್ರಮ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದಕ್ಷಿಣ ವಲಯದ ವತಿಯಿಂದ ನಡೆಯುತ್ತಿರುವ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣಾ ಕಾರ್ಯಕ್ರಮ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಇಂದು ನಾವು ಪ್ರಥಮ ಭಾಷೆ ಸಂಸ್ಕೃತದ ಒಂದು ರೂಪುರೇಷೆ, ಆ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ, ಯಾವ ಕ್ರಮದಲ್ಲಿ ನೀವು ಉತ್ತರವನ್ನು ಬರೆದ್ರೆ ಉನ್ನತ ಅಂಕಗಳನ್ನು ಪಡಿಬೋದು, ಹಾಗೂ ಪಾಸಿಂಗ್ ಪ್ಯಾಕೇಜ್ ಬಗ್ಗೆಯೂ ಕೂಡ ನಿಮಗೆ ಪ್ರತಿಯೊಂದನ್ನು ತಿಳಿಸುವುದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ವಿದ್ವಾನ್ ರಾಮಚಂದ್ರ ಭಟ್ರರು ಕೂಡ ಇಲ್ಲಿ ಆಸೀನರಾಗಿದ್ದೇವೆ. ಕೃಷ್ಣ ಸರ್, ಪರೀಕ್ಷೆ ಅಂದರೆ ಎಲ್ರಿಗೂ ಒಂಥರ ಭಯನೇ ಅಲ್ವಾ? ಈ ಭಯ ಹೋಗಲಾಡಿಸ್ಬೇಕು ಹೇಳೋದೇ ನಮ್ಮ ಈ ದಿನದ ಕಾರ್ಯಕ್ರಮದ ಮೂಲ ಉದ್ದೇಶ. ಈಗಾಗಲೇ ಮಂಡಳಿ ನಿರ್ದೇಶನ ಕೊಟ್ಟ ಹಾಗೆ ತನ್ನ ವೆಬ್ಸೈಟಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪ್ರಕಟಿಸಿದೆ. ಹಾಗೆ ಈ ವರ್ಷ ವಿಶೇಷವಾಗಿ ವೇಟೇಜ್ ಅನ್ನು ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಅನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವರ್ಷದ ಆರಂಭದಿಂದ LBA ಪಾಠವನ್ನು ಪ್ರತಿಯೊಂದು ಪಾಠಕ್ಕೂ ಕಿರು ಪರೀಕ್ಷೆಗಳನ್ನು ಮಾಡಿ ಮೌಲ್ಯಾಂಕನ ಎಲ್ಲ ಆಗಿದೆ. ಹೀಗೆಲ್ಲ ಇದ್ದಾಗ ವಿದ್ಯಾರ್ಥಿಗಳಲ್ಲಿ ಒಂದು ಆತಂಕ ಇದೆ. ಈ ವರ್ಷ ಹೊಸದಾಗಿ ಏನು ಅಂದರೆ LBA ಮಾಡಿದ್ದಾರೆ, ಪ್ರಶ್ನೆಗಳು ಅಲ್ಲಿಂದ ಬರ್ತವ, ಪಾಠದ ಕೊನೆಯಿಂದ ಬರ್ತವ, ಇಷ್ಟು ವರ್ಷದ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿತ್ತು, ಈಗ ಹೇಗಿರುತ್ತೆ, ನಾವು ಹೇಗೆ ಬರಿಬೇಕು, ಏನನ್ನು ಓದಿನಲ್ಲಿ ವಿಶೇಷವಾಗಿ ಗಮನವನ್ನು ಕೇಂದ್ರೀಕರಿಸಬೇಕು ಅಂತ ಇರುತ್ತೆ. ಹಾಗಾಗಿ ನಮಗೆ ಪ್ರಥಮ ಭಾಷೆ ಸಂಸ್ಕೃತ ಒಟ್ಟು 100 ಅಂಕಗಳು, 25 ಅಂಕ ಇಂಟರ್ನಲ್ ಅಸೆಸ್ಮೆಂಟ್. ಅದು ವಿದ್ಯಾರ್ಥಿಗಳ ಚಟುವಟಿಕೆ ಇತ್ಯಾದಿಗಳ ಮೇಲೆ ನಿರ್ಧಾರ ಆಗುತ್ತೆ, ಅದು ಶಾಲೆ. ಇನ್ನು 100 ಮಾರ್ಕ್ಸಿಗೆ ಅವರು ಬರಿಬೇಕು. 3.25 ಗಂಟೆ ಪರೀಕ್ಷೆ ಇರುತ್ತೆ. ಈ 3.25 ಗಂಟೆಯಲ್ಲಿ ನಮಗೆ ಒಟ್ಟು ಪ್ರಥಮ ಭಾಷೆಯಲ್ಲಿ 22 ಪಾಠಗಳಿವೆ, ಪದ್ಯ, ಗದ್ಯ ಮತ್ತು ವ್ಯಾಕರಣಾಂಶ. ಹೀಗಿರಬೇಕಾದ್ರೆ ಒಟ್ಟು 45 ಪ್ರಶ್ನೆಗಳಿರ್ತವೆ, 100 ಅಂಕಗಳು ಇರುತ್ತೆ. ಪ್ರಶ್ನೆ ಪತ್ರಿಕೆಯನ್ನು ನಾವು ನಮ್ಮ ಕಣ್ಣೆದುರುಗಡೆಗೆ ಇಟ್ಕೊಂಡ್ರೆ ಮೊದಲು MCQ ಕ್ವಶನ್ಸು, ಬಹು ವಿಕಲ್ಪ ಆಯ್ಕೆ. ಮೊದಲನೇದಾಗಿ ಹೇಳ್ಕೊಂಡು ಹೋಗೋಣ. 1 ಅಂಕದ ಪ್ರಶ್ನೆಗಳು ಒಟ್ಟು 17 ಪ್ರಶ್ನೆಗಳು ಇರುತ್ತವೆ. 2 ಅಂಕದ ಪ್ರಶ್ನೆಗಳು ಒಟ್ಟು 10 ಪ್ರಶ್ನೆಗಳು ಇರುತ್ತವೆ. 3 ಅಂಕದ ಪ್ರಶ್ನೆಗಳು ಒಟ್ಟು 11 ಪ್ರಶ್ನೆಗಳು ಇರುತ್ತವೆ. 4 ಅಂಕದ ಪ್ರಶ್ನೆಗಳು ಒಟ್ಟು 5 ಇರುತ್ತೆ. 5 ಅಂಕದ ಪ್ರಶ್ನೆಗಳು 2 ಇರುತ್ತೆ. ಒಟ್ಟು 45 ಪ್ರಶ್ನೆಗಳು ಇರುತ್ತವೆ. ಆ ಒಂದು ಕ್ರಮದಲ್ಲಿ ತಗೊಂಡಾಗ 1 ಅಂಕದ ಪ್ರಶ್ನೆಗಳು ಯಾವ್ದ್ಯಾವುದು, 2 ಅಂಕದ ಪ್ರಶ್ನೆಗಳು ಯಾವ್ದ್ಯಾವುದು ಅಂತ ನಾವು ವಿಶ್ಲೇಷಣೆ ಮಾಡಿಕೊಂಡು ಹೋದಾಗ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ 1 ಅಂಕದ ಪ್ರಶ್ನೆಗಳ ಬಗ್ಗೆ ನೀವು ಹೇಳಿ ಸರ್, ನಾನು ಆಮೇಲೆ ಆಗ್ಬೋದು. ನೋಡಿ, ನಾವು ನಮ್ಮ ಎದುರುಗಡೆಗೆ ಈ ವರ್ಷ ಕೊಟ್ಟಿರುವಂತಹ ಯಾವ್ಯಾವ ಪಾಠಕ್ಕೆ ಯಾವ್ಯಾವ ರೀತಿಯ ಪ್ರಶ್ನೆ ಬರುತ್ತೆ ಇತ್ಯಾದಿ ವೇಟೇಜ್ ನಮ್ಮ ಎದುರುಗಡೆಗಿದೆ. ತ್ಯಾಗಧನ ಪಾಠದಿಂದ 1 ಮಾರ್ಕ್ಸಿನ 2 ಪ್ರಶ್ನೆ ಬರುತ್ತೆ. ಭಾರತೀಯ ವಿಜ್ಞಾನದಲ್ಲಿ 1 ಮಾರ್ಕ್ಸಿನ 2 ಪ್ರಶ್ನೆ ಬರುತ್ತೆ. ಜ್ಞಾನದೀಪದಲ್ಲಿ 1, ಅಭಯದಾಯಿನಿಯಲ್ಲಿ 2, ವಿವೇಕೋದಯದಲ್ಲಿ 1, ಮಂಥರಾ ನಿರ್ಮಮಂಥದಲ್ಲಿ 1, ಉಪನಿಷದ್ ವಚನಮಲ್ಲಿ ಇದಿಷ್ಟು ಪಾಠ ಆದರೆ ಪದ್ಯ ಭಾಗಕ್ಕೆ ಬಂದರೆ ಉಪನಿಷದ್ ವಚನಮಲ್ಲಿ 1, ಭಾರತೀಯ ಭಾವನಾ 1, ಮಾರುತೇಹ ಮಹಿಮಾ 2, ನಾಟ್ಯಾಂಶ ಪಾಠದಿಂದ 1, ಧ್ರುವ ಪಾಠ ಪೂರಕ ಪಾಠ ಅದರಲ್ಲಿ 1 ಅಂಕದ 2 ಪ್ರಶ್ನೆ, ರಮಣ ಮಹರ್ಷಿಗಳ ಪಾಠದಿಂದ 1. ಹೀಗೆ 17 ಅಂಕಗಳು. ಇಲ್ಲಿ ಏನು ಈ ವರ್ಷ ವಿದ್ಯಾರ್ಥಿಗಳಿಗೆ ಗೊಂದಲ ಏನು ಅಂದರೆ LBA ಏನು ಒಂದು ನಾವು ಓದೋದಕ್ಕೆ ಒಂದು ಮಟೀರಿಯಲ್ ಕೊಟ್ಟಿದ್ದೇವೆ, ಅದರಿಂದ ಎಷ್ಟು ಓದ್ಕೋಬೇಕು, ಪಾಠದ ಅಭ್ಯಾಸ ಭಾಗದಿಂದ ಎಷ್ಟನ್ನು ಓದ್ಕೋಬೇಕು ಅಂತ. ವಿದ್ಯಾರ್ಥಿಗಳಿಗೆ ಕಿವಿಮಾತು ಏನು ಅಂದರೆ, ಏನೇ ಪ್ರಶ್ನೆಗಳನ್ನು ಕೊಡೋದಾದರೂ ಪಠ್ಯ ಪುಸ್ತಕದಿಂದನೇ ಕೊಡಬೇಕು.
ಅಲ್ವೇ? ಹೌದು. ಹಾಗಾಗಿ ಪಠ್ಯ ಪುಸ್ತಕವನ್ನು ಅವರು ಚೆನ್ನಾಗಿ ಓದಬೇಕು, ಅಭ್ಯಾಸ ಮಾಡಿರಬೇಕು. ಎರಡನೇದು, ಪಾಠದ ಕೊನೆಗೆ ಏನೇನು ಪ್ರಶ್ನೆಗಳನ್ನು ಕೊಟ್ಟಿದ್ದಾರಲ್ಲ ಅವುಗಳನ್ನು 100% ಅಧ್ಯಯನ ಮಾಡಿಕೊಂಡಿರಬೇಕು. ಅಭ್ಯಾಸ ಪ್ರಶ್ನೆಗಳ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕು. ಅಲ್ಲಿರೋ ಪ್ರಶ್ನೆಗಳನ್ನೇ LBಯಲ್ಲೂ ಕೊಟ್ಟಿದ್ದೇವೆ, ಜೊತೆಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ. ಮೊದಲ ಕಿವಿ ಮಾತೇನು ಅಂದರೆ, ಪಾಠದ ಕೊನೆಯಲ್ಲಿರೋ ಅಭ್ಯಾಸವನ್ನು ಸಂಪೂರ್ಣ ಕರಗತ ಮಾಡಿಕೊಳ್ಳಿ. ಇದು ನಿಮಗೆ ಪರೀಕ್ಷೆಗೆ 100% ಸಹಾಯ ಆಗತ್ತೆ ಹೇಳೋದು. ಈಗ 1 ಮಾರ್ಕ್ಸಿನ ಪ್ರಶ್ನೆ ಯಾವ್ಯಾವ ಪಾಠದಿಂದ ಬರುತ್ತೆ ಅಂತ ಹೇಳಿದ್ವಿ. ಯಾವ್ಯಾವ ಪ್ರಶ್ನೆ ಬರುತ್ತೆ? ಈಗ ಮೊದಲನೇ MCQ ಇರುತ್ತೆ. MCQಯಲ್ಲಿ 6 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಸಮಾನಾರ್ಥಕ ಪದ ಕೇಳ್ತೀವಿ. ಈಗ ಇಲ್ಲಿ ಯಾವ್ಯಾವ ಪಾಠದಲ್ಲಿ 1 ಮಾರ್ಕ್ಸಿನ ಪ್ರಶ್ನೆ ಅಂತ ಕೇಳಿದ್ದಾರಲ್ಲ, ಗುರುತು ಮಾಡಿ ಕೊಟ್ಟಿದ್ದಾರಲ್ಲ, ಆ ಪಾಠದಲ್ಲಿ ಸಮಾನಾರ್ಥಕ ಪದ ಇದ್ದರೆ ಆ ಪ್ರಶ್ನೆಗಳನ್ನು ನಾವು ಥರೋ ಆಗಬೇಕು ವಿದ್ಯಾರ್ಥಿಗಳು. ಹಾಗೆ ಎರಡನೇದಾಗಿ ವಿರುದ್ಧಾರ್ಥಕ ಪದ, ಅನ್ಯಲಿಂಗ ರೂಪದಲ್ಲೂ ಅಷ್ಟೇ. ಹೌದು. ಯಾವ ಪಾಠದ ಅಭ್ಯಾಸದಲ್ಲಿ ಆ ಪ್ರಶ್ನೆಗಳು ಇದೆಯೋ ಅವುಗಳನ್ನು ನೀವೊಂದು ಗಮನಿಸ್ಕೊಂಡು ಅದನ್ನ ಕಲ್ತಿದ್ರೆ ಅದನ್ನು ನೀವು ಬರಿಬೋದು, ಸುಲಭವಾಗಿ ಬರಿಬೋದು. ಮಕ್ಕಳೇ, ನೀವು ಬರಿಬೇಕಾದ್ರೆ ಒಂದನ್ನು ಗಮನಿಸ್ಕೊಳ್ಳಿ. ಮೊದಲು ಪ್ರಶ್ನೆ ಮತ್ತು 4 ಉತ್ತರಗಳನ್ನು ಸ್ಪಷ್ಟವಾಗಿ 2 ಸಲ 3 ಸಲ ಓದಿ. ಅಲ್ಲಿ ಕೊಟ್ಟಂಥ 4 ಆಪ್ಷನ್ನಲ್ಲಿ ಯಾವುದೋ ಒಂದು ಭಾಳ ಫೆಮಿಲಿಯರ್ ಇರುತ್ತೆ, ನಾವು ಓದಿದ್ದು ತಕ್ಷಣಕ್ಕೆ ಅದು ನೆನಪಿಗೆ ಬರುತ್ತೆ. 1-2 ಸಲ ಓದಿದ ತಕ್ಷಣ ಅದು ಆಟೋಮೆಟಿಕ್ಲಿ ಗಮನಕ್ಕೆ ಬರುತ್ತೆ. ಡಿಲೀಟಿಂಗ್ ಮೆಥಡ್, ಇದಲ್ಲ ಅಂತ ನೋಡಿಕೊಂಡ್ರೆ ಕೊನೆಗೆ ಉಳ್ಕೊಳ್ಳೋದು ಯಾವುದು ಅಂತ ನಿಮ್ಮ ಮನಸ್ಸಿಗೆ ತೊಗೊಂಡ್ಬಿಟ್ರೆ, ಇದು ಯಾವಾಗ ಮೊದಲು 6 ಪ್ರಶ್ನೆಗಳಿಗೆ ನೀವು ಉತ್ತರ ಸರಿ ಬಂತು ಅಂತ ನಿಮಗೆ ಕಾನ್ಫಿಡೆಂಟ್ ಬರುತ್ತೋ ಆವಾಗ ಮುಂದಿನ ಇಡೀ ಉತ್ತರ ಪತ್ರಿಕೆ ಅಷ್ಟೇ ಸುಂದರವಾಗಿ ಬರ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗತ್ತೆ. ವಿರುದ್ಧ ಪದ ಆಯಿತು, ಸಮಾನಾರ್ಥಕ ಪದ ಆಯಿತು, ಅನ್ಯಲಿಂಗ ಆಯಿತು, ಅನ್ಯಲಿಂಗ, ಅದರ ಸ್ತ್ರೀಲಿಂಗ ಕೇಳ್ಬೋದು, ಪುಲ್ಲಿಂಗ ಕೇಳ್ಬೋದು, ಹೇಗಾದರೂ ಕೇಳ್ಬೋದು. ವಿರುದ್ಧಾರ್ಥಕ ಪದ ಆಯಿತು. ಇನ್ನು ಲಕಾರ ಕ್ರಿಯಾವಿಗೆ ಯಾವ್ಯಾವ ಪಾಠದಲ್ಲಿ ಅಂತ ಮೇನ್ ಕೊಟ್ಟಿರ್ತಾರೋ ಅದರಲ್ಲಿ ಲಕಾರ ಮಾತ್ರ ಕಲ್ತ್ರೆ ಸಾಕು, ಪುರುಷ ವಚನಗಳ ಕಡೆನೂ ಗಮನ ಬೇಡ. ಲಕಾರ ಕಲ್ತ್ರೆ ಅದು ಪದದ ಅರ್ಥ ತಿಳ್ಕೊಂಡ್ರೆ ನೀವು ಅದನ್ನ ಸುಲಭವಾಗಿ ಕಂಡುಹಿಡಿಬಹುದು ಯಾವ ಲಕಾರ ಅನ್ನುವುದನ್ನು ಕೂಡ. ಹೌದು. ಹಾಗೆ ವಿಭಕ್ತಿ, ಯಾವ ಪಾಠದಲ್ಲಿ ವಿಭಕ್ತಿ ವಚನ, ಲಿಂಗ ವಿಭಕ್ತಿ ವಚನಾನಿ ಲಿಖತ ಅಂತ ಕೇಳಿರ್ತಾರೋ ಅದರಲ್ಲಿ ವಿಭಕ್ತಿ ಕೇಳ್ಬೋದು, ವಚನ ಕೇಳ್ಬೋದು, ಲಿಂಗನೂ ಕೇಳಬಹುದು. ಹಾಗಾಗಿ ನೀವು 3 ಅಂಶಗಳನ್ನು ನೋಡ್ಕೋಬೇಕು. ಇನ್ನು ಕೊನೆಯದಾಗಿ ಪ್ರಶ್ನವಾಚಕ, ಒಂದು ಪದಕ್ಕೆ ಅಡಿಗೆರೆ ಎಳೆದಿರ್ತಾರೆ, ಅದು ರೇಖಾಂಕಿತ ಪದ, ಅದು ಉತ್ತರ ಬರೋ ಹಾಗೆ ಪ್ರಶ್ನೆ ಪದವನ್ನು ಕೊಟ್ಟಿರ್ತಾರೆ. ನಾವು ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್ ಅಂತ ಹೇಳ್ತೀವಿ. ಇಲ್ಲಿ ರೇಖಾಂಕಿತ ಪದಕ್ಕೆ ಸಮುಚಿತವಾದಂತಹ ಪ್ರಶ್ನವಾಚಕ ಪದವನ್ನು ನೀವು ಕಂಡುಹಿಡಿಬೇಕು. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸುಲಭಕ್ಕಾಗುತ್ತೆ. ಯಾವ್ಯಾವ ಪಾಠದ ಕೊನೆಯಲ್ಲಿದೆ ಅಂತ ದಯವಿಟ್ಟು ನೋಡಿಕೊಂಡ್ರೆ ಅದನ್ನು ಸುಲಭವಾಗಿ ಅರ್ಥ ಮಾಡಿ. ಇದರಲ್ಲಿ ಗಮನಿಸ್ಕೋಬೇಕು ವಿದ್ಯಾರ್ಥಿಗಳು ಹೇಗೆ ಕಲಿಯೋದು ಅಂದರೆ, ಉದಾಹರಣೆಗೆ ಚಂದ್ರಸ್ಯ ಶುಕ್ಲ ಪಕ್ಷೇ ವೃದ್ಧಿ ಸಂಭವತಿ, ಈ ಸಾಲನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಶುಕ್ಲ ಪಕ್ಷ ಯಾವ ಲಿಂಗದಲ್ಲಿದೆ, ಯಾವ ವಿಭಕ್ತಿಲಿದೆ, ಯಾವ ವಚನದಲ್ಲಿದೆ, ಅದೇ ಥರ ಪ್ರಶ್ನೆ ಇರುತ್ತೆ. ಅದಕ್ಕೆ 4 ಆಪ್ಷನ್ ಇರುತ್ತೆ. ಅವ್ಯಯಗಳನ್ನು ಕೇಳ್ಬೋದು. ಕದಾ, ಕುತ್ರ, ಕಿಮರ್ಥಂ ಇಂಥ ಪದಗಳನ್ನು ಕೂಡ ಅವ್ಯಯವಾಗಿಯೂ ಪ್ರಶ್ನವಾಚಕದಲ್ಲಿ ಬರುತ್ತೆ. ಅದನ್ನು ಕೂಡ ಕೃಷ್ಣ ಸರ್, ಈಗ 2ನೇ ಮೇನಿಗೆ ಹೋಗೋದಾದ್ರೆ ಚತುರ್ಥ ಪದಂ ಲಿಖಿತ, ದಯವಿಟ್ಟು ತಾವು ಅದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಡಿ. ಚತುರ್ಥ ಪದದಲ್ಲಿ ಪಾಠಕ್ಕೆ ಸಂಬಂಧಪಟ್ಟ, ಪಾಠ ಪದ್ಯ ಅಂದರೆ ಗದ್ಯ ಪದ್ಯಗಳಿಗೆ ಸಂಬಂಧಪಟ್ಟಂಥ ಮತ್ತು ಪೂರಕ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತವೆ. 4 ಪ್ರಶ್ನೆಗಳು ಇರುತ್ತವೆ. ಸಾಧಾರಣವಾಗಿ 1 ಗದ್ಯ, 1 ಪದ್ಯ, 2 ಪೂರಕ ಪಾಠನೂ ಕೇಳ್ತೀವಿ. ಕೆಲವೊಮ್ಮೆ ಗದ್ಯವನ್ನು 2, ಪದ್ಯ 1 ಪೂರಕ ಪಾಠ ಕೇಳ್ಬೋದು. ಅಥವಾ ಕೆಲವೊಮ್ಮೆ ಪದ್ಯದಿಂದಲೇ 2, ಗದ್ಯ 1 ಮತ್ತು ಪೂರಕ ಪಾಠ 1 ಆ ತರಹನೂ ಕೇಳ್ಬೋದು. ಬೇರೆ ಬೇರೆ ವಿಭಿನ್ನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮಾಡುವಾಗ ಈ ರೀತಿ ವೆಯ್ಟೇಜ್ ತಗೊಂಡು ಆ ರೀತಿ ಅದನ್ನು ಬರೆಸ್ತೀವಿ. ಇದರಲ್ಲಿ ವ್ಯಾಕರಣಾಂಶಗಳು ಬರೋದಿಲ್ಲ, ಇದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಯಾಕೆಂದರೆ ಕೆಲವು ಪಾಠಗಳಲ್ಲಿ ಚತುರ್ಥ ಪದದಲ್ಲಿ ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಓದಿ ಅದನ್ನು ಅಭ್ಯಾಸ ಮಾಡೋದು ಬೇಡ. ಅದ್ರ ಬದಲು ಪಾಠಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಒಂದು ಅಭ್ಯಾಸದಲ್ಲಿ ಚತುರ್ಥ ಪದ ಕೇಳಿದಾರೋ ಅದೇನೇ ಪೂರಕವಾಗಿ ಕೆಲವು ಕ್ವಶನ್ಗಳನ್ನ LBAನಲ್ಲೂ ಕೊಟ್ಟಿದ್ದಾರೆ. ಆ LBAನಲ್ಲಿ ಮತ್ತು ಇದರಲ್ಲಿ ಇರೋ ಅಂತಹದನ್ನೇ ನೋಡಿಕೊಂಡ್ರೆ ಚತುರ್ಥ ಪದಗಳನ್ನು ಪಾಠಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ.
ಅದು ಯಾವ ಥರ ಬೇಕಾದರೂ ಉಲ್ಟಾ ಮಾಡ್ಬೋದು. ಅಭ್ಯಾಸದಲ್ಲಿ ಏನಾದರೂ 3ನೇ ಪದಕ್ಕೆ ಸಂಬಂಧಿಸಿದ 4ನೇ ಪದ ಕೇಳೋದ್ರಲ್ಲಿ ಅದನ್ನು 1, 2 ತಗೊಂಡು 3, 4 ಬಂದ್ರೂ ಈಗ ಉದಾಹರಣೆಗೆ ಶಚೀಪತಿ ಇಂದ್ರಹ ಅಂತ ಪಾಠದಲ್ಲಿದೆ ಅಂತಂದ್ರೆ ಅಂಜನಾಪತಿ ಅಂತ ಇದ್ರೆ ಅಂಜನಾಪತಿಯನ್ನು ಫಸ್ಟ್ ಕೊಟ್ಟು ಆ ನಂತರ ಶಚೀಪತಿ ಡ್ಯಾಶ್ ಅಂತ ಕೊಡ್ಬೋದು. ಹೀಗೆ ಇಲ್ಲಿ ನಾನು ಗಮನಿಸಿದ ಹಾಗೆ ಕಳೆದ ಕ್ವಶನ್ ಪೇಪರ್ಗಳಲ್ಲಿ ಎಲ್ಲೋ 1-2 ಕಡೆ ಹೊಂದಿಸಿ ಬರೆಯಿರಿ ಸಂಯೋಜ್ಯ ಲಿಖತ ಇದೆಯಲ್ಲ, ಆ ಪ್ರಶ್ನೆಗಳನ್ನು ಇಟ್ಕೊಂಡು ಇಲ್ಲಿ ಚತುರ್ಥಂ ಪದಂ ಲಿಖತ ಪ್ರಶ್ನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದನ್ನು ಗಮನಿಸಿದ್ದೀವಿ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಓದ್ಕೋಬೇಕು. ಯಾವ್ಯಾವ ಪಾಠದಲ್ಲಿ ಸಂಯೋಜ್ಯ ಲಿಖತ ಇರುತ್ತೋ ಆ ಪಾಠದಿಂದ ಪ್ರಶ್ನೆಯನ್ನು ನಿರ್ಮಾಣ ಮಾಡಿ ಕೊಡಬಹುದು, ಅದನ್ನು ಗಮನ ಇಟ್ಟು ಓದಿಕೊಳ್ಳಿ. ಭಾರತೀಯ ವಿಜ್ಞಾನ ಪಾಠದಲ್ಲಿ ಇದೆ, ಇನ್ನು ಬೇರೆ ಬೇರೆ ಪಾಠದಲ್ಲಿ ಇದೆ. ಅದನ್ನೆಲ್ಲ ಬಾರಮಲ್ಲಿದೆ, ಭಾರತೀಯ ವಿಜ್ಞಾನಮಲ್ಲಿದೆ. ಅವುಗಳನ್ನೆಲ್ಲ ನೀವು ನೋಡಿಕೊಂಡು ಅವುಗಳನ್ನು ಇಲ್ಲಿ ಮಾಡ್ಬೋದು. ಒಂದು ಉದಾಹರಣೆಗೆ ಇಲ್ಲಿ ಒಂದು ಮಾಡೆಲ್ ಪೇಪರಲ್ಲೂ ಕೊಟ್ಟಿದ್ದಾರೆ ನೋಡಿ, ನಾಗಾರ್ಜುನ ರಸರತ್ನಾಕರ ಭಾಸ್ಕರಾಚಾರ್ಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದು ಭಾರತೀಯ ವಿಜ್ಞಾನ ಹೊಂದಿಸಿ ಬರೀರಿಯಿಂದನೇ ತೊಗೊಂಡಿರೋದು. ಲೀಲಾವತಿ ಅನ್ನೋ ಉತ್ತರ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಎಲ್ಲ ಪಾಠದಲ್ಲೂ ಬಂದಿಲ್ಲ, ಹೆಚ್ಚಾಗಿ ಬಂದಿರೋದು 3ರಲ್ಲೇ ನಮಗೆ ಹೆಚ್ಚು ಕಾಣಿಸೋದು ಯಾವುದು ಅಂತಂದರೆ, ಒಂದು ಭಾರತೀಯ ವಿಜ್ಞಾನಮಲ್ಲಿ ಬರುತ್ತೆ, ಅಭಯದಾಯಿನಿನಲ್ಲಿ ಬಂದಿದೆ, ಮತ್ತು ಅದೇ ರೀತಿಯಲ್ಲಿ ಕರ್ಣಭಾರಮಲ್ಲಿ ಹೊಂದಿಸಿ ಬರೀರಿ ಹೆಚ್ಚಿದೆ. ಅದನ್ನೇ ರಿಪೀಟ್ ಆಗ್ತಾ ಇರುತ್ತೆ. ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು. ಇಲ್ಲಿ ನಾವು ಚತುರ್ಥ ಪದಮಿಂದ ಮುಂದೆ ಹೋಗೋಣ. ಒಂದು ವಾಕ್ಯದಲ್ಲಿ ಏಕವಾಕ್ಯೇನ ಉತ್ತರಂ ಲಿಖತ. ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು ನೋಡಿ, 1 ಮಾರ್ಕ್ಸ್ ಪ್ರಶ್ನೆ ಅಂತ ಹೇಳಿ ಏನು ವೇಟೇಜ್ ಪಾಠಕ್ಕೆ ಕೊಟ್ಟಿದ್ದಾರಲ್ಲ, 17 ಅಂಕಗಳಿವೆ. ಈಗ ಉದಾಹರಣೆಗೆ ತ್ಯಾಗಧನದಲ್ಲಿ 2 ಪ್ರಶ್ನೆ ಇದೆ ಅಂದರೆ ಒಂದು ವಾಕ್ಯ ಕೇಳ್ತಾನೆ, ಇನ್ನೊಂದು ಈ ಪರ್ಯಾಯ ಪದ ವಿರುದ್ಧ ಪದ MCQ ಚತುರ್ಥ ಪದದಲ್ಲಿ ಕೇಳ್ತಾರೆ. ಇದನ್ನು ಗಮನಿಸ್ಕೋಬೇಕು. ಅಂದರೆ ನೀವು ಈಗ ತ್ಯಾಗಧನ ಪಾಠವನ್ನು ಓದಬೇಕಾದ್ರೆ 1 ಅಂಕದ ಪ್ರಶ್ನೆಗಳು ಯಾವ್ಯಾವುದಿದೆಯೋ ಅದಷ್ಟನ್ನು ಒಂದು ಕಡೆಗೆ ಬರ್ಕೊಂಡು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಪಕ್ಕ ಆಗ್ಬಿಡುತ್ತೆ. ಅದೇ ಪಾಠದಲ್ಲಿ 3 ಮಾರ್ಕ್ಸಿನ ಒಂದು ಪ್ರಶ್ನೆ ಇದೆ ಅಂದರೆ, ತ್ಯಾಗಧನದಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಯಥಾ ನಿರ್ದೇಶಂ ಉತ್ತರಂ ಲಿಖತ ಇದೆ. ಅದು ಬಿಟ್ಟರೆ ಬೇರೆ ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನೇ ಕೊಡಬೇಕಾಗತ್ತೆ. ಇನ್ನು ಒಟ್ಟಾರೆ ಆ ಪಾಠದಲ್ಲಿ 3 ಪ್ರಶ್ನೆಗಳು 5 ಅಂಕ. ಇದು ಸುಲಭಕ್ಕೆ ಗುರುತಿಸ್ಕೊಳ್ಳಿಕ್ಕೆ ಆಗುತ್ತೆ. ಒಂದು ವಾಕ್ಯಕ್ಕೆ ಬರೋದಾದರೆ ಇಲ್ಲಿ ಒಟ್ಟು 7 ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ಪೂರಕ ಪಾಠದಿಂದ, ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ ಈ ಎಲ್ಲ ಕಡೆಯಿಂದನೂ ಪ್ರಶ್ನೆಯನ್ನು ಕೊಡ್ತಾರೆ. 4 ಪ್ರಶ್ನೆಗಳು ಗದ್ಯದಿಂದ ಬರ್ತವೆ. ಆ ಗದ್ಯ ಪೂರಕ ಪಾಠನೂ ಸೇರ್ಕೊಂಡಿರ್ಬೋದು. 3 ಪ್ರಶ್ನೆಗಳು ಪದ್ಯ ಭಾಗದಿಂದ ಬರ್ತವೆ. ಇಲ್ಲಿ ಯಾವುದೇ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೊಂಡು ಬರಬೇಕು. ಇದರಲ್ಲಿ 1-2 ಪ್ರಶ್ನೆಗಳು ಸ್ವಲ್ಪ ಕಷ್ಟದನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ನಾವು 20% ಇರಬೇಕು. ಹಾಗಾಗಿ ಇದರಲ್ಲಿ ಉದಾಹರಣೆಗೆ ಮಾರುತೇ ಮಹಿಮಾದಲ್ಲಿ ಸ್ವಲ್ಪ ಪ್ರಶ್ನೆ ಉತ್ತರಗಳು ಕಠಿಣ ಇವೆ, ಅದನ್ನು ಕೊಡಬಹುದು. ಇದನ್ನೇ ಕೊಡ್ತಾರೆ ಅಂತಲ್ಲ, ಅಂದರೆ ಕಠಿಣವಾದದ್ದನ್ನು ಗಮನಿಸ್ಕೋಬೇಕು. ಈಗ ಧ್ರುವ ಪಾಠದಲ್ಲಿ ಕೊನೆಯ ಒಂದು ಪ್ರಶ್ನೆ ಸ್ವಲ್ಪ ಕಠಿಣ ಇದೆ, ಸ್ವಲ್ಪ ಒಂದು ಶಬ್ದ ಇಲ್ಲ, ಅದು ಒಂದು ವಾಕ್ಯದಷ್ಟು ವಾಕ್ಯ ರೂಪದಲ್ಲಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೋಬೇಕು. ಅದ್ರ ಜೊತೆಗೆ ಏಕವಾಕ್ಯನ ಉತ್ತರ ಲಿಖತಾನ ಸಂಪೂರ್ಣ ವಾಕ್ಯ ರೂಪದಲ್ಲೇ ಆನ್ಸರ್ ಕಲಿಬೇಕು. ಯಾಕೆಂದರೆ ವೃತ್ರಾಸುರ್ ಕಹ ಜಗಾನ ಅಂತ ಕೇಳ್ಬೋದು, ಇಂದ್ರಹ ಕಂ ಜಗಾನ, ಆ ಥರನೂ ಏನಾದರೂ ಒಂದೇ ಪಾಠದಿಂದ ತಗೊಳ್ಬೇಕಾದಂಥ ಬಂದಾಗ 7-8 ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ತಾವು ಹೇಳೋದು ಪ್ರಶ್ನೆಯನ್ನು ಉತ್ತರವಾಗಿಯೂ ಉತ್ತರವನ್ನು ಪ್ರಶ್ನೆಯಾಗಿಯೂ ಬದಲಾವಣೆ ಮಾಡಿಕೊಡೋ ಸಾಧ್ಯತೆ ಇರೋದರಿಂದ ವಿದ್ಯಾರ್ಥಿಗಳು ಪ್ರಶ್ನೆಯನ್ನೂ ಸರಿಯಾಗಿ ಕಲಿತು ಅದಕ್ಕೆ ಸರಿಯಾದ ಉತ್ತರವನ್ನು ವಾಕ್ಯ ರೂಪದಲ್ಲಿ ಉತ್ತರವನ್ನು ಕಲಿತ್ರೆ ಒಳ್ಳೆಯದು. ಬರೀ ಕಹ ಜಗಾನ ಅದನ್ನೇ ಕಹ ಅನ್ನೋದನ್ನು ಮಾತ್ರ ಅಭ್ಯಾಸ ಮಾಡ್ತಾರೆ ಕೆಲವು ಮಕ್ಕಳು. ಅದು ಮಾಡಿದ್ರೆ ಸ್ವಲ್ಪ ತೊಂದರೆ ಆಯಿತು. ಈ ವರ್ಷಕ್ಕೆ ಒಂದು ವೆಯ್ಟೇಜ್ ಇದ್ರ ಪ್ರಕಾರದಲ್ಲಿ ಅದ್ರ ಕಡೆಗೆ ಗಮನವನ್ನು ಕೊಡಬೇಕು ಅಂತ ಅದು ಒಂದು ಇಂಪಾರ್ಟೆಂಟು. ಇನ್ನೊಂದು ಅದ್ರ ಜೊತೆಗೆ ಇವಾಗ ವೆಯ್ಟೇಜ್ಗೆ ಕೊಟ್ಟಿರೋಂಥ ಈ ಬ್ಲೂ ಪ್ರಿಂಟಲ್ಲಿ ಕೆಲವು ಪಾಠಗಳಿಗೆ 1 ವಾಕ್ಯ ಅನ್ನೋದ್ರ ಕಡೆ ಡ್ಯಾಶ್ ಇದೆ. ಉದಾಹರಣೆಗೆ ಕರ್ಣಭಾರಮಲ್ಲಿದೆ, ಅದೇ ರೀತಿಯಲ್ಲಿ
ಇನ್ನೊಂದು ಯಾವುದೇ ಪಾಠಗಳಲ್ಲಿ ತಗೊಂಡಾಗಲೂ ಕೂಡ ಸುಭಾಷಿತಾನಿನಲ್ಲಿ ಇಲ್ಲ, ಭೀಷ್ಮೋಕ್ತಯನಲ್ಲಿ ಇಲ್ಲ, ಅಂಥ ಜಾಗಗಳಲ್ಲಿ ತಗೊಂಡಾಗ ಆರೋಗ್ಯ ಸೂತ್ರಾಣಿನಿಲ್ಲ, ನಗಾದಿರಾಜನಲ್ಲಿ ಅಲ್ಲಿ ನಾವು ಅದನ್ನು ಬಿಟ್ಟು ಬೇರೆ ಪಾಠಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇದು ಆಮೇಲೂ ಕಲಿಬೋದು ನೀವು ಬೇಕಾದರೆ. ಇಲ್ಲ ಅದನ್ನು ಇದಕ್ಕೆ ಯಾವುದೋ ಅವರು ಕೊಟ್ಟಿದ್ದಾರೆ ಅಮೇನಲ್ಲಿ ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಷ್ಟು ಚೆನ್ನಾಗಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇಲ್ಲಿ ಏನು ಒಂದು ವಾಕ್ಯದ ಪ್ರಶ್ನೆ, ಒಂದು ಮಾರ್ಕ್ಸಿನ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ, ಆ ಪಾಠದಲ್ಲಿರೋ ಅದನ್ನಷ್ಟನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಸಂಪೂರ್ಣ ಅಂಕ ಪಡೆಯೋಕೆ ಅವಕಾಶ ಇದೆ. ಅದು ಒಂದು ತುಂಬ ಸುಲಭ ಮಾಡಿದ್ದಾರೆ. 33% ಅನ್ನೋದು ಬೋರ್ಡ್ ಮಾಡಿದ್ರ ಜೊತೆಗೆ ಈ ವೇಟೇಜ್ ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಮಾಡಿರೋದು ತುಂಬ ಸುಲಭವಾಗಿದೆ ಈ ವರ್ಷದ ವಿದ್ಯಾರ್ಥಿಗಳಿಗೆ. ಅದರಿಂದ ನೀವು ಸಂಪೂರ್ಣವಾಗಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಳ್ಬೋದು. ಪಾಸಿಂಗ್ ಪ್ಯಾಕೇಜ್ ಅನ್ನೋದನ್ನು ಬರೀ 43 ಅಂಕಗಳಿಗೆ ಇಲ್ಲದೆ ಇನ್ನೂ ಹೆಚ್ಚು ಅಂಕಗಳಿಗೂ ಕೂಡ ತಯಾರು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತೇನು ಅಂದರೆ, ಅಂಕ ತೆಗೆದುಕೊಳ್ಳೋದು ಒಂದು ಕಡೆ, ಆದರೆ ಸಂಸ್ಕೃತ ಭಾಷೆಯನ್ನು ನಾನು ಪ್ರೀತಿಯಿಂದ ಕಲಿತೇನೆ ಅಂತ ಹೇಳಿ ಸಂಪೂರ್ಣ ಅಂಕ ತಗೋತೇನೆ ಅಂತ ವಿದ್ಯಾರ್ಥಿಗಳು ಪಣ ತೊಡಬೇಕು. ಇಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ. ಪರೀಕ್ಷೆ ಒಂದು ಕಡೆಗೆ, ಜ್ಞಾನ ಇನ್ನೊಂದು ಕಡೆಗೆ. ಜ್ಞಾನಕ್ಕೆ ಪ್ರಧಾನವಾಗಿ ಒತ್ತನ್ನು ಕೊಟ್ಕೊಂಡು ಅಂಕವನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೊರಟ್ರೆ ಎಲ್ಲವೂ ಸುಲಭ ಹೋಗುತ್ತೆ. ಯಾರು ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಬ್ಬ ಪ್ರತಿಭಾನ್ವಿತ ಇದ್ದಾನೆ, ಅವನನ್ನು ನಾವು ನೋಡಬೇಕು, ಗುರುತಿಸಬೇಕು ಅಷ್ಟೇ. ಇರಲಿ, ಸಂತೋಷ. ವಿದ್ಯಾರ್ಥಿಗಳೇ, ಒಂದು ವಾಕ್ಯದ ಪ್ರಶ್ನೆಗಳನ್ನು ಎಲ್ಲಿಂದ ಹೇಗೆ ಓದ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಮುಂದೆ ಸ್ವಲ್ಪ ಕಠಿಣವಾದಂತಹ ಒಂದು ಅದು ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಡುವಂತಹ ಪ್ರಶ್ನೆಗಳು. ಅದನ್ನೇ ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ. 4 ಪ್ರಶ್ನೆ ಇರುತ್ತೆ, 2 ಅಂಕ. ಸಂಸ್ಕೃತದಲ್ಲೇ ಬರಿಬೇಕು. ಒಟ್ಟು 8 ಅಂಕಗಳು. ಇದರಲ್ಲಿ ಒಂದು ಪ್ರಶ್ನೆಗೆ ಅಥವಾ ಪರ್ಯಾಯ ಪ್ರಶ್ನೆ ಇರುತ್ತೆ. ಅದು ಅದೇ ಪಾಠದಿಂದನೇ ಇರಬೇಕು ಅಂತೇನಿಲ್ಲ, ಬೇರೆ ಪಾಠದ. ಅಂದರೆ ಈಗ ಒಂದು ಉದಾಹರಣೆಗೆ ತ್ಯಾಗಧನದಲ್ಲಿ ಇಲ್ಲ, 2 ಮಾರ್ಕ್ಸಿನ ಪ್ರಶ್ನೆ ವಿವೇಕೋದಯದಲ್ಲಿ ಇದೆ, ಮಂಥರ ನಿರ್ಮಮಂಥದಲ್ಲಿದೆ, ಸುಭಾಷಿತಾನಿಯಲ್ಲಿ ಇದೆ, ಆರೋಗ್ಯ ಸೂತ್ರಾಣಿಯಲ್ಲಿ ಇದೆ. ಈಗ 4 ಪ್ರಶ್ನೆ ಇಲ್ಲಿಗೆ ನಮಗೆ ಎದುರಿಗೆ ಕಾಣಿಸುತ್ತೆ. ಈ ಆರೋಗ್ಯ ಸೂತ್ರಾಣಿಯಲ್ಲಿ ಏಕವಾಕ್ಯನ ಉತ್ತರಂ ಲಿಖತ ಅಂತ ಇದೆ, ಆಯಿತಾ. ಆದರೆ ಅದರ ಉತ್ತರಗಳು ಕೈಹಿ ಷಡ್ಭಿಹಿ ನಿಧಾನೈಹಿ ರೋಗಾಹ ಸಂಭವಂತಿ. ಯಾವ 6 ಮೂಲ ಕಾರಣಗಳಿಂದ ರೋಗಗಳು ಉಂಟಾಗುತ್ತವೆ? ಅತ್ಯಂಬುಪಾನಾತ್, ವಿಷಮಾಶನಾತ್ ಇತ್ಯಾದಿ ಉತ್ತರಗಳು ಬರ್ತವೆ. ಅದು ಉದ್ದಕ್ಕೆ ಇದೆ ಆನ್ಸರ್. ಅಲ್ಲಿ 3 ಪ್ರಶ್ನೆ ಅದೇ ಥರ 3 ಪ್ರಶ್ನೆ. ಆಯುರ್ವೇದ ಇತ್ಯುಚ್ಯತೆ, ಆದಿತ್ಯಸ್ಯ ನಮಸ್ಕಾರ ಅನ್ನೋದು 4 ಪದಗಳು ಆದ್ರೂ ಕೂಡ ಅದು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಮಾಡೆಲ್ ಪೇಪರಲ್ಲಿ ಅದನ್ನೇ ಕೇಳಿದ್ದಾರೆ, ಆದಿತ್ಯಸ್ಯ ನಮಸ್ಕಾರ ಕಿಂ ಕಿಂ ಭವತಿ ಅಂತ. ಅಂಥದ್ರಿಂದ ಸುಭಾಷಿತಾನಿ ಪಾಠದಲ್ಲಿ 3 ಲಘುತ್ರಾಣಿ ಇದೆ. ಸುಭಾಷಿತವನ್ನು ಬಾಯ್ಹಾರ್ಟ್ ಹಾಕಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಾರೆ, ಗುರುಗಳೇ ಶ್ಲೋಕ ಕಲ್ತಿದ್ದೀವಿ, ಶ್ಲೋಕನೇ ಹಾಗೆ ಬರೆದು ಬಿಡ್ಬೋದಾ ಅಂತ. ಹಾಗೆ ಬರೆದ್ರೆ ಪೂರ್ಣ ಅಂಕ ಸಿಗೋದಿಲ್ಲ. ಏನು ಮಾಡಬೇಕು? ಅದನ್ನು ವಾಕ್ಯ ರೂಪದಲ್ಲಿ ಸರಿಯಾಗಿ ಕ್ರಿಯಾಪದವನ್ನು ಬಳಸಿ ಬರಿಬೇಕಾಗತ್ತೆ. ಇನ್ನು ಮಂಥರ ನಿರ್ಮಮಂಥ ಪಾಠದಲ್ಲಿ ಕೂಡ ಲಘುತ್ತರಾಣಿ ಇದೆ. ಒಂದೇ ಪ್ರಶ್ನೆ ಇದೆ, ಅದೇ ಪ್ರಶ್ನೆಗೆ ಅವಕಾಶ ಜಾಸ್ತಿ ಇದೆ. ಒಂದು ಪ್ರಶ್ನೆ ಇರೋದ್ರಿಂದ ಅದನ್ನೇ ಕೊಡಬೇಕಾಗುತ್ತೆ. ಇನ್ನು ವಿವೇಕೋದಯದಲ್ಲಿ 2 ಪ್ರಶ್ನೆ ಇದೆ. ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ರು ಇತ್ಯಾದಿಯಾಗಿ. ಹೀಗೆ ಈ 4 ಪ್ರಶ್ನೆಗಳ ಜೊತೆಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಥವಾ ಕೊಡಬೇಕಲ್ಲ. ಬೇರೆ ಯಾವ ಪಾಠದಲ್ಲಿ ಲಘುತ್ತರಾಣಿ ಇದ್ರೂ ಕೊಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಪದ್ಯದಿಂದ ಮತ್ತೆ ಒಂದು ಪೂರಕ ಪಾಠದಿಂದ 2 ಗದ್ಯ ಭಾಗದಿಂದ ಪ್ರಶ್ನೆಗಳು ಬರ್ತವೆ. ಇದನ್ನು ಗಮನಿಸ್ಕೋಬೇಕು. ನಾವು ವಿದ್ಯಾರ್ಥಿಗಳಿಗೆ ಈ ಬ್ಲೂ ಪ್ರಿಂಟನ್ನು ಓದುವ, ಅರ್ಥೈಸಿಕೊಳ್ಳುವ ವಿಧಾನವನ್ನು ಹೇಳಿಕೊಟ್ಬಿಟ್ರೆ ಅವರೇ ಬಹುಶಃ ಇದರಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಪ್ರಶ್ನೆಗಳನ್ನು ಯಾವ್ದು ಬರ್ಬೋದು ಅಂತ ನಿರ್ಧಾರ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಈಗಾಗಲೇ ಅದ್ರ ಬಗ್ಗೆ ತುಂಬ ಕೇಳಿದ್ದಾರೆ ಡೌಟ್ಗಳನ್ನೆಲ್ಲ. ಅಷ್ಟೇ ಓದಿದ್ರೆ ಸಾಕಾ ಆ ಥರ ಅದು ಇರಬಾರ್ದು. ಸರ್ ಮೊದಲೇ ಹೇಳ್ದಂಗೆ ಜ್ಞಾನದ ಕಡೆಗೂ ಗಮನ ಇರೋದ್ರಿಂದ, ಜೊತೆಗೆ ನಾವು ಟೀಚರ್ಸ್ ಎಲ್ಲ ಪಾಠವನ್ನು ಮಾಡಿರ್ತೀವಿ, ಎಲ್ಲದಕ್ಕೂ ನೋಟ್ಸನ್ನು ಕೊಟ್ಟಿರ್ತೀವಿ, ಎಲ್ಲ ವಿವರಣೆ ಕೊಟ್ಟಿರೋದ್ರಿಂದ ಅದನ್ನು ಕೂಡ ನಾವು ಬೇರೆದನ್ನು ಕಲಿತಷ್ಟು ತುಂಬ ಒಳ್ಳೆಯದು. ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಅದರಿಂದ. ಅದೇ ಏನು ಅಂದರೆ ಪರೀಕ್ಷೆ ಒಂದು ಸೈಡು, ಅದನ್ನು ಬರುತ್ತೆ ಹೇಳುವ ನೆಗ್ಲಿಜೆನ್ಸಿ ಬೇಡ. ಬರೆದು ಅಭ್ಯಾಸ ಮಾಡಿ
ತಪ್ಪುಗಳಾಗ್ತವೆ ಬರವಣಿಗೆಯಲ್ಲಿ. ನಾವು ರೌಂಡ್ ಮಾಡಿಬಿಟ್ಟು ಮಾರ್ಕ್ಸ್ ಕಳಿಬೇಕಾಗತ್ತೆ. ಹಾಗಾಗೋದು ಬೇಡ. ಪೂರ್ಣಾಂಕ ಬರೋದಕ್ಕೆ ನೀವು ಪರ್ಫೆಕ್ಷನ್ ಏನು ಬೇಕೋ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ 4 ಪಾಠದಿಂದ ಲಘುತ್ತರ ನೀವು ಓದಬೇಕು ಅಂತ ಕೇಳಿದಾಗ ನಿಮಗೆ ಸಂತೋಷ ಆಗಿರುತ್ತೆ, ಇಷ್ಟೇ ಓದಿದ್ರೆ ಸಾಕ ಅಂತ. ಆದರೆ ನಮ್ಮ ನಿರೀಕ್ಷೆ ಹೇಗಿರುತ್ತೆ ಅಂದರೆ ಬರದ ಉತ್ತರ 100ಕ್ಕೆ 100 ತಪ್ಪಿಲ್ಲದೆ, ಒಂದು ಚೂರು ತಪ್ಪಿಲ್ಲದೆ 100ಕ್ಕೆ 100 ಸರಿ ಇರಬೇಕಾಗತ್ತೆ. ಹಾಗಾಗಲಿ ಅಂತ ಕೇಳ್ಕೊತೀವಿ. ಕಷ್ಟ ಏನೂ ಆಗೋದಿಲ್ಲ, ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನಾವೀಗ 17 ಅಂಕ ದಾಟಿ ಜೊತೆಗೆ 8 ಅಂಕವನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಸೂಚನಾನುಸಾರ ಉತ್ತರಂ ಲಿಖತ ಅಂತ. ಅದು ಮತ್ತೆ 8 ಅಂಕಗಳಿಗಿರುವಂಥ ಒಂದು ಪ್ರಶ್ನೆ. 4 ಪ್ರಶ್ನೆ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ 2 ಅಂಕಗಳು ಇರುತ್ತೆ. ಸಂಧಿಹಿ, ಸಮಾಸಃ, ಕೃದಂತಹ ಮತ್ತು ಪ್ರಯೋಗ, ಈ 4 ಅಂಶಗಳು ಅದರಲ್ಲಿ ಬರುತ್ತೆ. ಸಮಾಸಕ್ಕೆ ವಿಕಲ್ಪ ಪ್ರಶ್ನೆಯೂ ಕೂಡ ಇರುತ್ತೆ, ಅಂದರೆ ಪರ್ಯಾಯ ಪ್ರಶ್ನೆ ಕೂಡ ಇರುತ್ತೆ. ಸಂಧಿ ಬಗ್ಗೆ ಒಂಚೂರು ವಿವರಣೆಯನ್ನು ತೆಗೆದುಕೊಂಡು ಮುಂದೆ ಹೋಗೋಣ ಅಲ್ವೇ? ಹೌದು. ವಿಸರ್ಗ ಸಂಧಿ ಪಾಠ ಇದೆ. ವಿಸರ್ಗ ಸಂಧಿ ಪಾಠದಲ್ಲಿ ಚತುರ್ಥಂ ಪದಂ ಇದೆ, ಮೊದಲನೇ ಮೇನಲ್ಲಿ 4 ಪ್ರಶ್ನೆ ಇದೆ, ಹೊಂದಿಸಿ ಬರೆ ಇದೆ, ಸಂಯೋಜ್ಯ ಲಿಖತ ಇದೆ. ಇಲ್ಲೆಲ್ಲ ಉದಾಹರಣೆಗಳಿವೆ. ಆ ಎಲ್ಲ ಉದಾಹರಣೆಗಳನ್ನು ವಿದ್ಯಾರ್ಥಿಗಳು ಕಲ್ತಿರ್ಬೇಕು. ಈಗ ಭೂರಿತಿ ಅಂತಿದೆ, ಭೂಹು ಪ್ಲಸ್ ಇತಿ, ಭವತಿ ಪ್ಲಸ್ ಇತಿ, ಭವತೀತಿ, ಸವರ್ಣ ದೀರ್ಘ ಸಂಧಿ, ಅಲ್ಲಿ ಕ ಇತಿ ಅಂತ ಚತುರ್ಥ ಪದಂ ಲಿಖತದಲ್ಲಿ ಪ್ರಶ್ನೆಗಳಿವೆ. ಕಹ ಇತಿ ವಿಸರ್ಗ ಸಂಧಿ. ಇಲ್ಲಿ ವಿದ್ಯಾರ್ಥಿಗಳು ಈ ಸಕಾರ ಆದೇಶ ಸಂಧಿ, ವಿಸರ್ಗ ಆದೇಶ ಇತ್ಯಾದಿ ಎಲ್ಲ ಬರೆಯೋದು ಬೇಕಾಗಲ್ಲ. ವಿಸರ್ಗ ಸಂಧಿ ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲ ನನ್ನ ಪ್ರೌಢಿಮೆಯ ಆನ್ಸರ್ನ ನಾನು ಬರಿತೀನಿ ಅಂದರೆ ಬ್ರ್ಯಾಕೆಟಲ್ಲಿ ಸಕಾರಾದೇಶ ಅಂತ ಬರೆದ್ರೆ ಸಾಕು. ಇಲ್ಲಿ ಸಂಸ್ಕೃತದಲ್ಲಿ ಆದೇಶ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ ಅಂತಿಲ್ಲ. ಆಗಮ ಆಗತ್ತೆ, ಆದೇಶ ಆಗತ್ತೆ, ಲೋಪ ಆಗತ್ತೆ. ಆಯ್ತೆ, ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೋಬೇಕು. ವಿಸರ್ಗ ಸಂಧಿ ಅಂತ ಬರೆದ್ರೆ ಸಾಕು. ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಒಂದು ವಿಸರ್ಗ ಸಂಧಿ, ಇನ್ನೊಂದು ಬೇರೆ ಬೇರೆ ಪಾಠಗಳ ಅಭ್ಯಾಸದಲ್ಲಿ ಪ್ರಶ್ನೆಗಳು ಇರ್ತಿತ್ತಲ್ಲ, ಅದನ್ನು ಕೇಳ್ತಾ ಇದ್ರು. ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾವುದಕ್ಕೆ ಒತ್ತು ಕೊಡಬೇಕು ಅಂದರೆ ವಿಸರ್ಗ ಸಂಧಿ ಪಾಠದಲ್ಲಿ ಆರಂಭದಿಂದ ಕೊನೆಯ ತನಕ ಇರುವ ಅಷ್ಟೂ ಉದಾಹರಣೆಗಳನ್ನು ನೋಡ್ಕೋಬೇಕು. ಅಲ್ಲಿಂದನೇ ಎಲ್ಲ ಬರುವ ಸಾಧ್ಯತೆ ಸಂಪೂರ್ಣ ಇದೆ. ಇದನ್ನು ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು ವಿಶೇಷವಾಗಿ. ಇಲ್ಲಿ ನಿಮಗೆ ಪಾಠದ ಅಭ್ಯಾಸದನ್ನು ಓದಿರಬೇಕು. ಆದರೆ ಇಲ್ಲಿ ಮಾಡೆಲ್ ಪೇಪರ್ ಅಲ್ಲೇ ಒಂದು ಸೂರ್ಯಾದೇವ ಕೊಟ್ಟಿದ್ದಾರೆ. ಅಂದ್ರೆ ನಾನು ಯಾಕೆ ಇದನ್ನು ವಿಶೇಷವಾಗಿ ಹೇಳಿದೆ ಅಂದ್ರೆ ಈ ಪಾಠದ ಆರಂಭದಿಂದ ಕೊನೆಯ ತನಕ ವಿಸರ್ಗ ಸಂಧಿ ಪಾಠ ಏನಿದೆ ಅದರಲ್ಲಿರೋ ಅಷ್ಟೂ ಉದಾಹರಣೆಗಳನ್ನು ನೋಡಿಕೊಂಡ್ರೆ ಅವರಿಗೆ 2 ಅಂಕವನ್ನು ಈ ವರ್ಷ ತೆಗೆದುಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶ ಇದೆ. ಬೇರೆ ಪಾಠದನ್ನು ಮತ್ತೆ ಬಿಡಬಾರ್ದು, ಅದನ್ನು ಕಣ್ಣಾಡಿಸ್ಕೊಂಡಿರಬೇಕಾಗತ್ತೆ. ಇದು ಸಂಧಿ ವಿಚಾರ. ಆದರೆ ಇನ್ನು ವಿಗ್ರಹ ವಾಕ್ಯಕ್ಕೆ ಬಂದರೆ ಒಂದು ಪ್ರಶ್ನೆ, 2 ಪ್ರಶ್ನೆಗಳು. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ ಅಂತ ಇರುತ್ತೆ. ಅಂದರೆ ಯಥಾಕ್ರಮಂ ಅಂತ ಕೊಟ್ಟಿರ್ತಾನೆ, ನೀವು ಕ್ರಮಂ ಅನತಿಕ್ರಮ್ಯ ಅಂತ ಬಾರದು, ಅವ್ಯಯೀಭಾವ ಸಮಾಸಃ ಅಂತ ಬರೀಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಈ ಭಾಗದಿಂದ ಒಂದು ಅಥವಾ ಭಾಗದಿಂದ ಒಂದನ್ನು ತಗೋತಾರೆ, 2 ಬರೆದ್ವಲ್ಲ ಅಂತ. ಹಾಗಾಗೋದಿಲ್ಲ. ಬರೀತೀರಿ ಅಂದರೆ ಇದನ್ನೇ 2 ತಗೋಬೇಕು, ಇಲ್ಲ ಅಥವಾ 2 ತಗೋಬೇಕು. ಅಲ್ಲೊಂದು ಇಲ್ಲೊಂದು ತಗೊಂಡ್ರೆ ನಿಮಗೆ 1 ಅಂಕಗಳಿಗೆ ಮಾತ್ರ ಅದನ್ನು ಗಮನಿಸ್ತಾರೆ. ದೇಶಾಂತರಂ ಅನ್ಯಃ ದೇಶಃ, ದೇಶಾಂತರಂ ಕರ್ಮಧಾರಯ ಸಮಾಸಃ, ಕರ್ಮಧಾರಯ ಸಮಾಸಃ ಅಂತ ಬರೀಬೇಕು. ಇನ್ನು ನಿಮಗೆ ಸಮಾಸ ಪಾಠ ಇದೆ. ಸಮಾಸ ಪಾಠದಲ್ಲಿ ವಿಶೇಷವಾಗಿ ಅವ್ಯಯೀಭಾವ ಸಮಾಸ ಮತ್ತು ಬಹುವ್ರೀಹಿ ಸಮಾಸ ಇದೆ. ಆ ಪಾಠದಲ್ಲಿರುವ ಅಷ್ಟು ಉದಾಹರಣೆಗಳನ್ನು ಚೆನ್ನಾಗಿ ಕಲ್ತಿರಬೇಕು. ಪಾಠದ ಒಳಗಡೆಗೆ ಇರುವಂತಹ ವಿಶೇಷವಾಗಿ ಈ ವರ್ಷ ನೀವು ಆ ಪಾಠದ ಬುಡದಿನ ತಲೆ ತನಕ ಇರೋ ಅಷ್ಟೂ ಉದಾಹರಣೆಗಳನ್ನು ಕಲ್ತ್ಕೋಬೇಕು. ಎಲ್ಲ ಉದಾಹರಣೆಗಳಿಗೂ ವಿಗ್ರಹವಾಕ್ಯ ಗೊತ್ತಿರಬೇಕು. ವಿಗ್ರಹವಾಕ್ಯ ಕೊಟ್ಟರೆ ಸಮಾಸ ಮಾಡೋದಕ್ಕೂ ಗೊತ್ತಿರಬೇಕು. ಇನ್ನು ಅಥವಾದಲ್ಲಿ ಸಮಾಸಂಕೃತ್ವ ನಾಮಲಿಖತ ಅಂತ ಕೊಡ್ತಾರೆ. ಅಂದರೆ ಬಿಡಿಸಿಕೊಟ್ಟಿರ್ತಾರೆ. ಚಕ್ರಂ ಪಾಣಂ ಯಸ್ಯ ಸಹ ಅಂತಿದೆ, ನೀವು ಚಕ್ರಪಾಣಿಹಿ ಅಂತ ಬರೋದು ಬಹುವ್ರೀಹಿ ಸಮಾಸಃ ಅಂತ ಬರಿಬೇಕು. ಬಹುವ್ರೀಹಿ ಸಮಾಸಃ ಕರೆಕ್ಟಾಗಿ ಸ್ಪೆಲ್ಲಿಂಗ್ ತಪ್ತಾರೆ, ತುಂಬ ಜನ ತಪ್ಪಿಬಿಡ್ತಾರೆ ಇಲ್ಲಿ. ಆಯಿತಾ? ಹಾಗಾಗೋದು ಬೇಡ. ಸ್ವರ್ಗೇಣ ತುಲ್ಯ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಸಮಾಸ ಪಾಠದಲ್ಲಿ ಇರುವಂತಹ ಉದಾಹರಣೆಗಳೇ. ಸ್ವರ್ಗ ತುಲ್ಯ. ಇನ್ನು ವಿದ್ಯಾರ್ಥಿಗಳು ಸಾಕಷ್ಟು ಸಂದರ್ಭದಲ್ಲಿ ಕೃಷ್ಣ ಸರ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿಂದ ಪ್ರಶ್ನೆಗಳು ಬರ್ತವಾ ಅಂತ ಕೇಳ್ತಾರೆ.
ವಿದ್ಯಾರ್ಥಿಗಳೇ, ಪಾಠದಲ್ಲಿ ಇರೋ ಪ್ರಶ್ನೆಗಳು, ಹಳೆ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲ ಕಡೆಯಿಂದನೂ ಕೆಲವು ಪ್ರಶ್ನೆಗಳು ಬರದೇ ರಿಪೀಟ್ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಬರುತ್ತೆ. ಆದರೆ ಹಳೆ ಪತ್ರಿಕೆಗಳನ್ನು ಅಥವಾ ಬೋರ್ಡ್ ಅವರು ಅಭ್ಯಾಸದ ಪರಿಚಯ ಮಾಡಿಕೊಂಡಿದ್ದಷ್ಟು, ಅಭ್ಯಾಸನ ಕಲ್ತಿದ್ದಷ್ಟು ಅಂಕಗಳನ್ನು ಕಳಿಸೋದು ಸುಲಭ. ಯಾಕೆಂದರೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದಾಗಲಿ, ಯಾವುದೇ ಸಂದರ್ಭದಲ್ಲಿ ಒಂದು ನಾವು ಟೆಸ್ಟ್ಗಾಗ್ಬೋದು ಅಥವಾ ಯಾವುದೇ ಒಂದು ಪರೀಕ್ಷೆಗಳಿಗಾಗ್ಬೋದು ಎಲ್ಲ ಮಾಡುವಾಗ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮಾಡ್ತೀವಿ ಹೊರತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನೇ ಇಟ್ಕೊಂಡು ಯಾರೂ ಮಾಡೋದಿಲ್ಲ. ಆದರೂ ಕೆಲವು ನಾವು ಆರಿಸ್ಕೊಂಡಿದ್ದು ಅಲ್ಲೂ ಇದ್ದಿರ್ಬೋದು, ಅದು ಬೈ ಚಾನ್ಸ್ ಅಷ್ಟೇ ಹೊರತು ಅದೇ ಬರುತ್ತೆ ಅನ್ನೋ ಥರ ನೀವು ಓದಿದ್ರೆ ಖಂಡಿತ ತೊಂದರೆ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವಾಕ್ಯ ವಿದ್ಯಮಾನಂ ಕೃದಂತ ಪ್ರತ್ಯಯಸ್ಯ ನಾಮ ಲಿಖತ. ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ಒಂದು ವಾಕ್ಯ ಕೊಡ್ತಾರೆ, ಕೃದಂತ ಪಾಠ, 2 ಅಂಕದ ಪ್ರಶ್ನೆಗಳು ಅಲ್ಲಿಂದ ಬರ್ತವೆ. ಇನ್ನು ಬೇರೆ ಪಾಠದಲ್ಲಿ ಒಟ್ಟು 4 ಉದಾಹರಣೆಗಳಿವೆ. ಆ 4 ಜೊತೆಗೆ ಈ ಪಾಠದಲ್ಲಿರೋ ಅಷ್ಟು ಉದಾಹರಣೆಗಳನ್ನು ನೋಡ್ಕೋಬೇಕು. ಈ ಕಂಪಮಾನಾತ್ ವೃಕ್ಷಾತ್ ಫಲಾನಿ ಪತಂತಿ ಅಂತ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದೆ. ವಿದ್ಯಾರ್ಥಿಗಳೇನು ಮಾಡಬೇಕು? ಕೃದಂತ ಪದಂ ಚಿತ್ವ ಅಂದರೆ ಅಲ್ಲಿಂದ ತಗೋಬೇಕು. ಕಂಪಮಾನ ಅಂತ ಹೇಳೋದನ್ನು ಉತ್ತರ ಪತ್ರಿಕೆಯಲ್ಲಿ ಬರಿಬೇಕು. ಬರೆದು ಇದಕ್ಕೆ ಶಾನಚ್ ಪ್ರತ್ಯಯ ಅಂತ ಉತ್ತರ ಬರಿಬೇಕು. ಅಂಕಗಳು ಹೇಗೆ ವಿಭಾಗ ಆಗ್ತವೆ ಅಂದರೆ, ಈ ಕಂಪಮಾನಾತನ ಇಲ್ಲಿ ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸ್ ಸಿಗುತ್ತೆ, ಶಾನಚ್ ಪ್ರತ್ಯಯ ಅಂತ ಬರೆದಿದ್ದಕ್ಕೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಇದನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ, ನಾವು ಇವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ನೋಡ್ತೀವಲ್ಲ, ಪತ್ರಿಕೆಯನ್ನು ನೋಡೋ ಸಂದರ್ಭದಲ್ಲಿ ಕಂಪಮಾನಾತನ ಬರೆದಿರೋದಿಲ್ಲ, ಶಾನಚ್ ಪ್ರತ್ಯಯ ಅಂತ ಬರೆದಿರ್ತಾರೆ. ಅದಕ್ಕೆ 1 ಮಾರ್ಕ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳು ಇಲ್ಲಿ ಅಂಕವನ್ನು ಕಳ್ಕೊಳ್ಬಾರ್ದು. ಮಾತಾ ಕ್ಷೀರಂ ಆನೀತವತಿ, ಆನೀತವತಿ ಅಂತ ಬರಿಬೇಕು. ತವತು ಪ್ರತ್ಯಯ ಅಂತ ಬರಿಬೇಕು. ಅಥವಾ ನೀವು ಅದಕ್ಕೆ ಭೂತಕೃದಂತಹ ಅಂತ ಸೇರಿಸ್ಕೊಂಡ್ರೆ ತುಂಬ ಸಂತೋಷ. ವ್ಯಾಲ್ಯೂಯೇಟರ್ಗೆ ಅದನ್ನು ನೋಡಿದ ತಕ್ಷಣ ವಿದ್ಯಾರ್ಥಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಹೇಳೋದು ನಮ್ಮ ಗಮನಕ್ಕೆ ಬರುತ್ತೆ. ಹಾಗಾದರೆ ಈ ಕೃದಂತಕ್ಕೆ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು? ಕೃದಂತ ಚಾಪ್ಟರಿಂದ ತಗೋಬೇಕು. ಕೃದಂತ ಪಾಠ 2 ಪಾಠ ಇದೆ, ಮಂತರ, ನಿರ್ಮಮಂತ, ಅಭಯದಾಯಿನಿ 2ರಲ್ಲೂ 2 ವಾಕ್ಯಗಳಿವೆ. ಆ 4 ಓದಿರಬೇಕು. ಎಲ್ಲದಕ್ಕಿಂತ 9 ಪ್ರತ್ಯಯಗಳಿವೆ. ಆ 9 ಪ್ರತ್ಯಯಗಳನ್ನು ನಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಈ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ. ಆ 9 ಪ್ರತ್ಯಯಗಳನ್ನು ಬರೆಯೋದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು. ತವತು, ಕ್ತ, ಕ್ತ್ವಾ, ಲ್ಯಪ್, ತುಮುನ್, ಶತ್ರ, ಶಾನಚ್, ತವ್ಯತ್ ಅನಿಯರ್ 9 ಪ್ರತ್ಯಯಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಅಲ್ಲಿ ವರ್ತಮಾನ ಕೃದಂತಹ, ವಿದ್ಯಾರ್ಥಕ ಕೃದಂತಹ ಅದೆಲ್ಲ ನಿಮಗೆ ಗೊತ್ತಿರೋ ಹಂಗೆ ಬರೆಯೋದು. ಅದಕ್ಕೆ ಅಂತ ವಿಶೇಷವಾಗಿ ಅಂಕಗಳೇನೂ ಇರೋದಿಲ್ಲ. ಅದರ ಪ್ರತ್ಯಯದ ಹೆಸರು ಬರೀಲೇಬೇಕು, ಕರೆಕ್ಟಾಗಿ ಇರಲೇಬೇಕು. ಅದಕ್ಕೆ ನೀವು ಜನರಲ್ ಆಗಿ ವ್ಯಾಕರಣನ ಯಾವತ್ತೂ ನಾನು ಪ್ರತಿ ಸತಿ ಹೇಳೋದೇನು ಅಂದರೆ, ವ್ಯಾಕರಣನ ಅಪ್ಲಿಕೇಶನಲ್ಲಿ ತಗೋಬೇಕು. ನಾವು ತವ್ಯತ್ ಪ್ರತ್ಯಯದ ಪಠಿತವ್ಯ ಒಂದನ್ನೇ ಓದ್ಕೊಂಡಿದ್ರೆ ಆಗಲ್ಲ. ಆ ಥರ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ನೀವೇ ಅಭ್ಯಾಸ ಮಾಡಿದರೆ, ನಿಮ್ಮ ಇವಾಗ ಪೋರ್ಷನ್ಸ್ ಎಲ್ಲ ಮುಗ್ದಿರೋ ಅಂಥ ಸಮಯ, ಇನ್ನೂ 2.5 ತಿಂಗಳು ನಿಮಗೆ ಸಮಯ ಇದೆ. ಈ ಸಮಯದಲ್ಲಿ ಅದೆಲ್ಲ ಪಠಿತುಂ ಅಷ್ಟೇ ಇರುತ್ತೆ. ಅಧ್ಯೇತುಂ, ಹಸಿತುಂ, ಲಿಖಿತುಂ ಇತ್ಯಾದಿ ಸಿಮಿಲಾರಿಟೀಸ್ ಯಾವ್ದು ಆಕ್ಷನ್ ವರ್ಡ್ಸ್ ಇರುತ್ತೋ ಅದೆಲ್ಲದಕ್ಕೂ ನೀವೇ ಅಪ್ಲೈ ಮಾಡಿಕೊಂಡು ನಿಮ್ಮ ಟೀಚರಿಂದ ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡ್ರೆ ಹೆಚ್ಚು ಉನ್ನತ ಅಂಕಗಳನ್ನು ಪಡ್ಕೊಳ್ಳೋಕ್ಕೂ ಕೂಡ ಅದುವೇ ಸಹಾಯ ಆಗುತ್ತೆ. ಸಾಧಾರಣವಾಗಿ ಇಲ್ಲಿ ಓದಿರೋಂಥ ವಾಕ್ಯ ಬರುತ್ತೆ, ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕೊಡ್ತೀವಿ. ಆದರೂ ನೀವು ಎಷ್ಟೆಚ್ಚು ಇದನ್ನು ಕಲ್ತಿದ್ರೆ, ಲೆಬಂತಾವ್ಯಯಗಳು ಯಾವುದ್ಯಾವುದಿದೆ, ತುಮನಂತಾವ್ಯ ಅದೆಷ್ಟು ಬರೆದಿಟ್ಕೊಂಡಿದ್ರೆ ಆ ಥರದ್ದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಆಗಲ್ಲ. ಯಾಕೆಂದರೆ ನಾವು ನೋಡ್ದಂಗೆ 1-2-3 ಸತಿ ಆಗಿದೆ. ಚತುರ್ಥಿ ವಿಭಕ್ತಿ ರಾಮಾಯಣ ಬಂದಿರುತ್ತೆ, ಆನೀಯ ಅನ್ನೋದು ಏನಾದ್ರು ಬಂದಿತ್ತು ಆ ವಾಕ್ಯದಲ್ಲಿ ಅಂತಂದರೆ, ಯಾ ಅನ್ನೋದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಅರ್ಥ ತಿಳ್ಕೊಂಡಿಲ್ಲದೆ ಇದ್ದಾಗ ರಾಮಾಯ ಅಂತ ಬರೆದು ಅದನ್ನು ಪ್ರತ್ಯಯ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಅಂದರೆ ಕೃದಂತ ಕ್ರಿಯಾಪದಕ್ಕೆ ಇರೋದು ಹೇಳೋದನ್ನ, ಧಾತುವಿಗೆ ಹೇಳೋದನ್ನ ಗಮನದಲ್ಲಿ ಒಂದು ಇಟ್ಕೊಂಡ್ಬಿಟ್ರೆ ಇದು ಈ ಮೇನ್ನ ಸುಲಭಕ್ಕೆ ಮಾರ್ಕ್ಸ್ ಅಲ್ಲೇ ಇರುತ್ತೆ. ಓದಿದ್ದು ನೆನಪು ಬರುತ್ತೆ. ವಿದ್ಯಾರ್ಥಿಗಳೇ, ನೀವು ಏನು ಪರೀಕ್ಷೆಯಲ್ಲಿ ಮಾಡುವಂಥ ಒಂದು ಗಾಬರಿ ಏನು ಅಂದರೆ, ನೀವು ಪ್ರಶ್ನೆಯನ್ನು ಸರಿಯಾಗಿ ಓದೋದಿಲ್ಲ. ಇದನ್ನೇ 2 ಬಾರಿ ಚೆನ್ನಾಗಿ ಪ್ರಶ್ನೆ ಓದಿ. ಈಗ ಕಂಪಮಾನಾತ್ ವೃಕ್ಷಾತ್ ಫಲಾನಿ ಪತಂತಿ ಒಂದು 2-3 ಸರಿ ಮನಸ್ಸಲ್ಲಿ ಓದಿ. ಆಗ ಓದಿದ್ದು ಪುಸ್ತಕದಲ್ಲಿ ಎಲ್ಲಿ ಓದಿದ್ದೀರಿ ಎಲ್ಲ ನೆನಪಾಗ್ಬಿಡುತ್ತೆ. ಆಗ್ಬೋದೇ? ಸೊ ಇದನ್ನು ನೀವು ಗಮನಿಸ್ಕೋಬೇಕು.
25ನೇ ಪ್ರಶ್ನೆ, ಪ್ರಯೋಗ ಪರಿವರ್ತನಂ ಕುರುತ. ಆಕ್ಟಿವ್ ವಾಯ್ಸ್ ಏನು ಪ್ಯಾಸಿವ್ ವಾಯ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಇದು ಇಲ್ಲಿ ನಮ್ಮ ಸಂಸ್ಕೃತ ವಿಶೇಷತೆ ಏನು ಅಂದರೆ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಮತ್ತು ವಿಶೇಷವಾಗಿ ಭಾವೇ ಪ್ರಯೋಗ ಇರುತ್ತೆ. ಅಕರ್ಮಕ ಧಾತುಗಳಿಗೆ ಭಾವೇ ಪ್ರಯೋಗ ಬರುತ್ತೆ, ಸಕರ್ಮಕ ಧಾತುಗಳಿಗೆ ಕರ್ಮಣಿ ಮತ್ತು ಕರ್ತರಿ ಬರುತ್ತೆ. ಇದನ್ನು ಗಮನಿಸ್ಕೋಬೇಕು. ಈ ಪಾಠದಲ್ಲಿ ನಾನು ಲೆಕ್ಕ ಮಾಡಿದ ಹಾಗೆ ಒಟ್ಟು 24 ಉದಾಹರಣೆಗಳಿವೆ. ಪಾಠದ ಅಭ್ಯಾಸ ಭಾಗದಲ್ಲಿ 9 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಮೊದಲು ಮಾಡಬೇಕಾಗಿರೋದು ಆ 9 ಪ್ರಶ್ನೆಗಳನ್ನು ಉತ್ತರಗಳನ್ನು ಕಲ್ತ್ಕೋಬೇಕು. ಪ್ರಶ್ನೆಗಳನ್ನು ಕಲ್ತ್ಕೋಬೇಕು, ಉತ್ತರಗಳನ್ನು ಕಲ್ತ್ಕೋಬೇಕು. ಈಗ ಅಹಂ ಜಲಂ ಪಿಬಾಮಿ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ತಿರ್ಗಾ ಮುರ್ಗಾ ಮಾಡಿ ಮಯಾ ಜಲಂ ಪೀಯತೆ ಕೊಟ್ಟರೆ ನೀವು ಅಹಂ ಜಲಂ ಪಿಬಾಮಿ ಅಂತ ಉತ್ತರ ಬರೆಯೋದು ನಿಮಗೆ ಬರಬೇಕಾಗತ್ತೆ. ಹಾಗಾಗಿ ಅದಾದ ನಂತರ ಪಾಠದ ಅಭ್ಯಾಸ ಭಾಗದಲ್ಲಿ ಪಾಠದ ಉದಾಹರಣೆಗಳನ್ನೇನು ಕೊಟ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಕೂಡ ಪ್ರಶ್ನೆಗಳಿವೆ. ಅಲ್ಲಿ ಒಂದು ವಾಕ್ಯ ಒಂದೇ ಥರ ಕಾಣಿಸುತ್ತೆ. ಬಾಲಃ ಪಾಠಂ ಪಠತಿ, ಬಾಲಃ ಪಾಠಾನ್ ಪಠತಿ, ಬಾಲಾಹ ಪಾಠಂ ಪಠಂತಿ ಇತ್ಯಾದಿ ಇತ್ಯಾದಿ. ಇದೇ ವಾಕ್ಯಗಳಿಗೆ ಕೃದಂತ ಬಳಸ್ಕೊಂಡಿದ್ದಾರೆ, ತವತು ಪ್ರತ್ಯಯ, ಬಾಲಃ ಪಾಠಂ ಪಠಿತವಾನ್ ಇತ್ಯಾದಿಯಾಗಿ. ಅದನ್ನು ಗಮನಿಸ್ಕೋಬೇಕು ವಿದ್ಯಾರ್ಥಿಗಳು. ಈ ಪಾಠದಲ್ಲಿ ಮಾತ್ರ, ಬೇರೆ ಯಾವ ಪಾಠದಲ್ಲೂ ಪ್ರಶ್ನೆಗಳಿಲ್ಲದೆ ಹೋಗಿರೋದ್ರಿಂದ ಇದೇ ಪಾಠದಲ್ಲಿ 2 ಪ್ರಶ್ನೆ ಬರುತ್ತೆ. ಮೊದಲು ವಿದ್ಯಾರ್ಥಿಗಳು ಪಾಠದ ಅಭ್ಯಾಸದಲ್ಲಿರೋ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಎರಡೂ ಕಲ್ತ್ಕೋಬೇಕು. ಹಿಂದೆ ಮುಂದೆ ಮಾಡಿದಾಗಲೂ ಕೂಡ ಅದನ್ನು ಬರೆಯೋದಕ್ಕೆ ಸಮರ್ಥರಾಗಬೇಕು. ಕರ್ಮಣಿ ಪ್ರಯೋಗ ಕೊಟ್ಟಿರ್ತಾರೆ ಅಂದ್ರೆ ಕರ್ಮಣಿಯಿಂದ ಕರ್ತರಿ ಅಂತ ಗಟ್ ಮಾಡೋ ಥರ ಇರಬಾರ್ದು. ಅರ್ಥ ಮಾಡಿಕೊಂಡು ಕರ್ತರಿಯಿಂದ ಕರ್ಮಣಿನೂ ಮಾಡಬೇಕು, ಕರ್ಮಣಿಯಿಂದ ಕರ್ತರಿ. ಕರ್ತೃಪದ ಪ್ರಥಮ ವಿಭಕ್ತಿಯಿಂದ ತೃತೀಯ ವಿಭಕ್ತಿಗೆ ಬದಲಾಗುತ್ತೆ. ಅದು ಏಕವಚನ ಇದ್ದರೆ ಏಕವಚನದಲ್ಲೇ ಬದಲಾವಣೆ ಮಾಡ್ಕೋಬೇಕು. ಪುಲ್ಲಿಂಗ ಪದವೋ, ಸ್ತ್ರೀಲಿಂಗ ಪದವೋ, ನಪುಂಸಕಲಿಂಗ ಪದವೋ ನೋಡ್ಕೋಬೇಕು. ಕರ್ಮ ಪದದಲ್ಲಿ ಒಂದೇ ಥರ ಇರುತ್ತೆ. ಸಹ ಚಿತ್ರಂ ಪಶ್ಯತಿ ಅಂತಿದೆ. ಚಿತ್ರಂ ಚಿತ್ರ ಚಿತ್ರಾಣಿ, ಚಿತ್ರಂ ಚಿತ್ರ ಚಿತ್ರಾಣಿ. ಚಿತ್ರಂ ಶಬ್ದ ಹಾಗೇ ಇರುತ್ತೆ, ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಆದರೆ ಬದಲಾವಣೆ ಮಾಡಿದಾಗಲೂ ಹಾಗೆ ಬರೆದಿರ್ತೀವಿ. ಕರ್ತೃಪದ ಓದಿದ ತಕ್ಷಣನೇ ಗೊತ್ತಾಗ್ಬಿಡ್ಬೇಕು ಅದು ಕರ್ತರಿ ಪ್ರಯೋಗನ ಕರ್ಮಣಿ ಪ್ರಯೋಗನ ಅನ್ನೋದನ್ನ ಫಸ್ಟ್ ಗುರುತಿಸ್ಬೇಕು. ಸಹ, ರಾಮಃ ಆ ಥರ ಪದಗಳು ಇದ್ದ ತಕ್ಷಣನೇ ಅದು ಕರ್ತರಿ ಪ್ರಯೋಗ ಅನ್ನೋದು ಗುರುತಿಸ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಕಾನ್ಸೆಪ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಅಭ್ಯಾಸ ಮಾಡಬೇಕು. ನೋಡಿ, ಬಾಲಿಕಾಭಿ ಹಸ್ಯತೆ ಅಂತಿದೆ. ಬಾಲಿಕಾಭಿ ಬಹುವಚನ ಇದೆ, ಹಸ್ಯತೆ ಏಕವಚನದಲ್ಲಿದೆ. ಬಾಲಿಕಾಭಿ ತೃತೀಯ ವಿಭಕ್ತಿಲಿದೆ ಅಂದ ತಕ್ಷಣ, 2 ಪದ ಇದೆ ಅಂದ ತಕ್ಷಣ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಇದು ಭಾವೇ ಪ್ರಯೋಗದಲ್ಲಿದೆ, ಇದನ್ನು ಎಲ್ಲಿಗೆ ತರಬೇಕು, ನಾನು ಕರ್ತರಿ ತರಬೇಕು. ಬಾಲಿಕಾಹ ಹಸನ್ ಹಸನ್ ಯೋಚನೆ ಮಾಡ್ತೀವಿ. ಹೌದು, ಪ್ರಯೋಗ ಕಠಿಣ. ಆದರೆ ಇದು ಕಠಿಣ ಆಗೋದಿಲ್ಲ. ಬರದ ಅಭ್ಯಾಸ ಮಾಡಿದ್ರೆ ಕಠಿಣ ಆಗಲ್ಲ. ಇದನ್ನು ಸುಮ್ಮನೆ ಮೇಲಿನ ಮೇಲೆ ಓದ್ಕೊಂಡು ಹೋಗ್ತೀನಿ ಅಂದರೆ ಇದು ಕಠಿಣವಾಗುತ್ತೆ. ಬರಿಬೇಕು. ಅಹಂ ಜಲಂ ಪಿಬಾಮಿ ಪ್ರಶ್ನೆನೇ ಬರೀರಿ, 3 ಸಲ ಬರೀರಿ, 4 ಸಲ ಬರೀರಿ. ಮಯಾ ಜಲಂ ಪೀಯತೆ, ಮಯಾ ಜಲಂ ಪೀಯತೆ ಬರೀರಿ. ಹಾಗೆ ಬರ್ಕೊಂಡ್ರೆ ಸುಲಭಕ್ಕೆ ಅದು ಅದನ್ನು ತೇನ ಸಹ ಜಲಂ ಪಿಬತಿ, ಮಯತೇನ ಜಲಂ ಪೀಯತೆ ಆ ಥರನೂ ಒಂದು ಅಪ್ಲಿಕೇಶನ್ ಲೆವೆಲಲ್ಲಿ ಸಣ್ಣ ಸಣ್ಣ ವಾಕ್ಯಗಳನ್ನು, ತುಂಬ ದೊಡ್ಡ ವಾಕ್ಯಗಳು. ಈಗಿಲ್ಲ ಅಹಂ ಜಲಂ ಪಿಬಾಮಿ ಬದಲು ರಾಮಃ ಜಲಂ ಪಿಬತಿ ಅಂತ ಬದಲಾವಣೆ ಮಾಡ್ಕೋಬಹುದು. ಪ್ರಶ್ನೆ ಪತ್ರಿಕೆ ರಚನಾಕಾರರು ಬಾಲಃ ಪಾಠಂ ಪಠತಿ ಬದಲು ರಾಮಃ ಪಾಠಂ ಪಠತಿ ಅಂತ ಮಾಡ್ಕೋಬಹುದು. ಅದನ್ನು ರಾಮಃ ರಾಮೇಣ, ಬಾಲಃ ಬಾಲೇನ ಇತ್ಯಾದಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು 2 ಮಾರ್ಕ್ಸು ಪ್ರಯೋಗ ಆಯಿತು. ಈಗ ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಇರೋದು ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. 2 ಮಾರ್ಕ್ಸ್ ಇರುತ್ತೆ. 2 ವಾಕ್ಯಗಳಿರ್ತವೆ, ಅಥವಾ ಸಣ್ಣ ಸಣ್ಣ 4 ವಾಕ್ಯಗಳನ್ನು ಕೊಡಬಹುದು. ವಾಕ್ಯಗಳು ಉದ್ದ ಏನು ಇರೋದಿಲ್ಲ. ಈ ವರ್ಷದ ವಿಶೇಷ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಅನುವಾದಂ ಕುರುತ ಅಂತ ಒಂದು ಪಾಠ ಇದೆ. ಸಂಸ್ಕೃತದಿಂದ ಕನ್ನಡಕ್ಕೆ, ಕನ್ನಡದಿಂದ ಸಂಸ್ಕೃತಕ್ಕೆ ಒಟ್ಟು 8 ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿದ್ದೇವೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಒಂದು 3 ವರ್ಷದ್ದನ್ನು ಇಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೀವಿ, ಅಲ್ಲೂ 2 ಪ್ರಶ್ನೆಗಳು ಇವೆ. ಅದನ್ನು ಇಟ್ಕೊಳ್ಳಿ, ಅಭ್ಯಾಸ ಮಾಡಿ ಮೊದಲು. ಅದಾದ ನಂತರ ಈ ವರ್ಷ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಹೇಳಿಬಿಡ್ತೀವಿ. ಪಾಠದಲ್ಲಿ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೋ ಅನುವಾದ, ಅದರಿಂದಲೇ ಕೊಡಬೇಕು ಅಂತ ಮಂಡಳಿ ನಮಗೆ ನಿರ್ದೇಶನ ಕೊಟ್ಟಿದೆ. ಆದರೆ ನೇರ ಪ್ರಶ್ನೆ ಇರೋದಿಲ್ಲ, ಅಲ್ಲಿರುವ ಪದಗಳನ್ನೇ ಬಳಸ್ಕೊಂಡಿರ್ತವೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನದ್ಯ ಪ್ರಾಯೇಣ ಪರ್ವತೇಶು ಉತ್ಪದ್ಯಂತೆ ಅಂತಿದೆ. ನದಿಗಳು ಬಹುಶಃ ಪರ್ವತಗಳಲ್ಲಿ ಹುಟ್ಟುತ್ತವೆ. ಇದು ನಾನು ಕನ್ನಡದಲ್ಲಿ ಕೊಡ್ಬೋದು, ನೀವು ಸಂಸ್ಕೃತದಲ್ಲಿ ಬರೀಬೇಕಾಗತ್ತೆ.
ಪುರ ಕೋಸಲೇಶು ದಶರಥೋ ನಾಮ ರಾಜ ಆಸೀತ್ ಅಂತಿದೆ. ಪುರ ಅಶೋಕೋ ನಾಮ ರಾಜ ಆಸೀತ್ ಅಂತ ಹೀಗೆ ಬದಲಾವಣೆಯನ್ನು ಮಾಡಬಹುದು. ಕರ್ನಾಟಕ ರಾಜ್ಯ ಕೆಂಗಲ್ ಹನುಮಂತ ಹೇತಿ ಮುಖ್ಯಮಂತ್ರಿ ಆಸೀತ್. ಇಲ್ಲಿ ಕಲಿತ ಆಧಾರದ ಮೇಲೆ ನಿಮಗೆ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಕೇವಲ ಇದನ್ನು ಬಾಯ್ಹಾಟ್ ಹಾಕೊಳ್ಳೋದಲ್ಲ, ಪ್ರಶ್ನೆ ಉತ್ತರ ಎರಡನ್ನೂ ಕಲ್ತ್ಕೊಂಡ್ರೆ 4 ಅಂಕಗಳನ್ನು ಸುಲಭಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಮೈಸೂರು ನಗರವು ಸಾಂಸ್ಕೃತಿಕ ನಗರವೆಂದು ಪ್ರಸಿದ್ಧವಾಗಿದೆ ಅಂತಿದೆ. ಪದಗಳು ಹಾಗೆ ಸಿಗ್ತವೆ. ಹೌದು. ಹಾಗಾಗಿ ವಿದ್ಯಾರ್ಥಿಗಳು ಈ ವರ್ಷ ನೀವು ಇದರಲ್ಲಿ ಸಂಪೂರ್ಣ ಅಂಕ ಪಡ್ಕೊಳ್ಳೇಬೇಕು ಅಂತಿದ್ರೆ ಮಾಡೆಲ್ ಪೇಪರಲ್ಲೂ ಒಂದಿದೆ ನೋಡಿ, ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಅಥವಾ ಆಂಗ್ಲ ಭಾಷೆಗೆ ಅನುವಾದ ಮಾಡೋದ್ರಲ್ಲಿ ಮಾನವಸ್ಯ ಶರೀರೆ ಬಹೂನಿ ಅಂಗಾನಿ ಭವಂತಿ ಸರ್ವೇಶು ಇಂದ್ರಿಯೇಶು ನಯನಂ ಪ್ರಧಾನಂ ಭವತಿ. ಇಲ್ಲೂ ಒಂದು ಪ್ಯಾಸೇಜ್ ಇದೆ, ಶಿರಕ್ಕಂಠಸೆ ಉಪರೇ ವರ್ತತೆ, ಹೌದು, ಶೀರ್ಷೆ ಪ್ರಧಾನಾನಿ ಅಂಗಾನಿ ವರ್ತಂತೆ. ಇದೆಲ್ಲಾನು ಇಟ್ಕೊಂಡು ಅದನ್ನೇ ಬದಲಾಯಿಸಿ ಒಂದನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗೋಗುತ್ತೆ ಅಷ್ಟೇ. ಅದನ್ನು ಹಳಿಯ ಮೇಲೆ ಬೇರೆ ಬೇರೆ ರೈಲ್ಗಳು ಹೋಗ್ಬೋದು, ಹಳಿ ಒಂದೇ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಇದು ಇಲ್ಲಿರೋದು ಹಳಿ ಅಂತ ಅಂದ್ಕೊಳ್ಳಿ, ಅದರ ಮೇಲೆ ಓಡಿಸುವಂಥ ರೈಲುಗಳು ಬೇರೆ ಬೇರೆ ಇರ್ತವೆ, ಅದನ್ನು ಗಮನಿಸ್ಕೋಬೇಕು. ಹಾಗೆ ಅವಶ್ಯಕಂ ಭವತಿ. ಅತಃ ಆದ್ದರಿಂದ ಸರ್ವೇ ಜನಾಃ ಯೋಗಾಭ್ಯಾಸಂ ಕುರ್ವಂತಿ, ಯೋಗಾಭ್ಯಾಸವನ್ನು ಮಾಡುತ್ತಾರೆ. ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಡೋದು ಕನ್ನಡದಿಂದ ಅಥವಾ ಇಂಗ್ಲೀಷ್ನಿಂದ ಸಂಸ್ಕೃತಕ್ಕೆ ಮಾಡೋದಕ್ಕೆ ಕಷ್ಟಪಡ್ತಾರೆ. ಆದರೆ ಎಷ್ಟು ಸುಲಭ ಅಂದರೆ ಇದು ಇಲ್ಲೇ ಆ ಪದಗಳಿರ್ತವೆ, ಅದಕ್ಕೆ ಸಂಸ್ಕೃತದ ವಿಭಕ್ತಿ ಹಚ್ಚೋದನ್ನು ಕಲ್ತ್ಕೋಬೇಕು ಅಷ್ಟೇ. ಯೋಗವು ಅಂತಿದೆ, ಯೋಗ ಪ್ರಥಮ ವಿಭಕ್ತಿಲಿದೆ. ಯಾವಾಗಲೂ ಅದನ್ನ ಹೇಳೋದು, ಪದ ಅನುವಾದ ಮಾಡ್ಕೊಳ್ಳಿ ಫಸ್ಟ್ ಮನಸ್ಸಿನಲ್ಲಿ, ಆಮೇಲೆ ವಾಕ್ಯದಲ್ಲಿ ಸಂಸ್ಕೃತ ವಾಕ್ಯಕ್ಕೆ ತಕ್ಕಂತೆ ಅದನ್ನು ಬರೀರಿ, ಸುಲಭವಾಗಿ ಬರೀಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಕಿವಿ ಮಾತು ಹೇಳ್ಬೋದು, ಏನು ಅಂದರೆ ಮೊದಲು ಅವರು ನೇರವಾಗಿ ಉತ್ತರ ಬರೆಯೋ ಬದಲು ಅವರ ಉತ್ತರ ಪತ್ರಿಕೆಯಲ್ಲಿ ಪೆನ್ಸಿಲಲ್ಲಿ ಫಸ್ಟ್ ಉತ್ತರವನ್ನು ಒಂದ್ಸಲಿ ಬರ್ಕೋಬೇಕು. ಓದಿ ಆದಮೇಲೆ ತನಗೆ ಓದ್ತಾ ಇದ್ದಾಗ ಅದು ಸರಿ ಬಂತಾ ಇಲ್ವೋ ಅಂತ ಗೊತ್ತಾಗುತ್ತೆ. ಸರಿ ಬಂತು ಅಂತ ಆದಮೇಲೆ ಅದನ್ನೇನು ಮಾಡ್ಬೋದು, ಉತ್ತರ ಪತ್ರಿಕೆಯಲ್ಲಿ ಪೆನ್ನಿನಿಂದ ಬರೀಬಹುದು. ಅಲ್ಲೇ ಅಳಿಸ್ಬಿಟ್ಟು ಪೆನ್ಸಿಲಲ್ಲಿ ಬರೆದಿದ್ದನ್ನು, ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷ ಇಲ್ಲ, ಉತ್ತರ ಪತ್ರಿಕೆಯಲ್ಲಿ ಪೆನ್ಸಿಲಲ್ಲಿ ಬರ್ಕೊಂಡು ಆ ನಂತರ ಅದನ್ನು ಅಳಿಸಿ ಅಲ್ಲಿ ಬರೆದ್ರೆ ಚಿತ್ಕಾಟ ಆಗಬಾರ್ದು. ಹೌದು, ಚಿತ್ಕಾಟ ಆಗದೆ ಹೋದರೆ ಆಟೋಮೆಟಿಕ್ಲಿ ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರಲ್ಲ, ಮೌಲ್ಯಮಾಪನ ಮಾಡೋರಿಗೆ ಬಹಳ ಅದು ಇಂಪ್ರೆಸಿವ್ ಆಗಿರುತ್ತೆ. ಇನ್ನು ಕನ್ನಡ ಮತ್ತು ಸಂಸ್ಕೃತ ಎರಡೆರಡು, ಕನ್ನಡದಿಂದ ಅನುವಾದ ಮಾಡೋದು, ಸಂಸ್ಕೃತದಿಂದ ಅನುವಾದ ಮಾಡೋದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವರ್ಷ ನೀವು ಈ SSLC ಟೆಕ್ಸ್ಟ್ ಬುಕ್ನಲ್ಲಿರುವಂತಹ 6 ಮತ್ತು 7 ಉದಾಹರಣೆಗಳನ್ನು ಉತ್ತರ ಪ್ರಶ್ನೆ ಎರಡೂ ಸರಿಯಾಗಿ ಕಲ್ತ್ಕೊಂಡ್ರೆ ಅವುಗಳನ್ನೇ ಬದಲಾಯಿಸಿ ತುಂಬ ಅನುಕೂಲ ಆಗುತ್ತೆ ಹೇಳುವ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿಗೆ 2 ಅಂಕಗಳ ಒಟ್ಟು 10 ಪ್ರಶ್ನೆಗಳು ಆಗಿ 20 ಅಂಕಗಳು ಬರುತ್ತೆ. 10 × 2 20 ಅಂಕಗಳು, 4 ಲಘು ಉತ್ತರ, 4 ಸೂಚನಾನುಸಾರದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ 4 ಪ್ರಶ್ನೆಗಳು, ನಂತರ ಅನುವಾದ 2, ಒಟ್ಟು 8 ಪ್ರಶ್ನೆಗಳು ಇರುತ್ತವೆ. 8 ಮೇನ್, 27ನೇ ಮೇನ್ವರೆಗೂ ಕೂಡ 17ರಲ್ಲಿ 1 ಅಂಕದ ಪ್ರಶ್ನೆಗಳು ಮುಗಿದ್ವು. 27ಕ್ಕೆ ಬರೋಷ್ಟೊತ್ತಿಗೆ 10 2 ಅಂಕದ ಪ್ರಶ್ನೆಗಳು ಮುಗಿಯುತ್ತವೆ. ಮುಂದಿನದು 3 ಅಂಕದ ಪ್ರಶ್ನೆಗಳಲ್ಲಿ 11 ಪ್ರಶ್ನೆಗಳು ಇರುತ್ತೆ. 4 ಯಥಾನಿರ್ದೇಶಂ ಉತ್ತರಂ ಲಿಖತ ಇರುತ್ತೆ, 2 ಕವಿಕೃತಿ ಪರಿಚಯ ಇರುತ್ತೆ, 3 ತಾತ್ಪರ್ಯಂ ಲಿಖತ ಇರುತ್ತೆ, ಮತ್ತು 1 ಅಲಂಕಾರ, ಇನ್ನೊಂದು ಛಂದ. ಒಟ್ಟು 11 ಪ್ರಶ್ನೆ. 11 × 3 33 ಅಂಕಗಳು ಬರುತ್ತೆ. ಈ ಯಥಾನಿರ್ದೇಶನದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಇದು ಸರಿ, ಇದರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಥಾನಿರ್ದೇಶ ಉತ್ತರಂನಲ್ಲಿ 1 ಪ್ರಶ್ನೆಗೆ ವಿಕಲ್ಪ ಇರುತ್ತೆ ಅಥವಾ ಇರುತ್ತೆ, ಒಂದು ವಿಕಲ್ಪ ಇರುತ್ತೆ. ಈಗ ನಾವು ಬ್ಲೂ ಪ್ರಿಂಟ್ಗೆ ಬಂದರೆ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಲ್ಲಿದೆ ಒಂದು ಗಮನಿಸ್ಕೊಳ್ಳೋಣ. ತ್ಯಾಗಧನ ಪಾಠದಲ್ಲಿ 3 ಮಾರ್ಕ್ಸ್ನ ಅಂಕ ಇದೆ. ಇಲ್ಲಿ ಯಥಾನಿರ್ದೇಶ ಇದೆ, ಅದನ್ನು ಕೊಡಬೇಕು. ತ್ಯಾಗಧನದಲ್ಲಿ ಒಂದಿದೆ ಸರ್, 3 ಮಾರ್ಕ್ದು. ಅದಾದ ನಂತರ ಜ್ಞಾನದೀಪನಲ್ಲಿ ಒಂದಿದೆ, ಜ್ಞಾನದೀಪದಲ್ಲಿ ಒಂದಿದೆ. ಅಲ್ಲೂ ಕೂಡ ನಿಮಗೆ ಯಥಾನಿರ್ದೇಶ ಮಾತ್ರ ಇರೋದು, ಯಾಕೆಂದರೆ ಕವಿಕೃತಿ ಪರಿಚಯ ಬರೋದಿಲ್ಲ ಅಲ್ಲಿ, ಅದರಿಂದ ಯಥಾನಿರ್ದೇಶ ಮಾತ್ರ ಬರುತ್ತೆ. ಅಭಯದಾಯಿನಿಯಲ್ಲಿ ಕೂಡ ಯಥಾನಿರ್ದೇಶವೂ ಇದೆ, ಕವಿಕೃತಿ ಪರಿಚಯವೂ ಕೂಡ ಇದೆ 3 ಮಾರ್ಕ್ಸಿಗೆ. ಡಾಕ್ಟರ್ H.V. ನಾಗರಾಜರಾವ್
1942 ಮೈಸೂರು ನಗರ, ಭಲ್ಲಟ ಶತಕ, ನ್ಯಾಪದೇಯ ಶತಕ, ಈ ಪಾಠವನ್ನು ತೆಗೆದುಕೊಂಡಿದ್ದು ರೂಪಕ ಚತುಷ್ಟಯಿ ಹೇಳುವ ಪುಸ್ತಕದಿಂದ. ವಿದ್ಯಾರ್ಥಿಗಳು ಕವಿಕೃತಿ ಪರಿಚಯ ಬಂದಾಗ ಮತ್ತೆ ಮಾತಾಡೋಣ. ಇಲ್ಲಿ ಯಥಾ ನಿರ್ದೇಶಂ ಉತ್ತರಂ ಲಿಖತ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಕರ್ಣಭಾರಮಲ್ಲಿ ಕೂಡ 3 ಮಾರ್ಕ್ಸಿನ ಪ್ರಶ್ನೆ ಇದೆ. ಅಲ್ಲಿ ಕೂಡ ಕವಿಕೃತಿ ಇದೆ, ಯಥಾ ನಿರ್ದೇಶಂ ಕೂಡ ಇದೆ. ಉಪನಿಷದ್ ವಚನಮಲ್ಲಿ 3 ಮಾರ್ಕ್ಸ್ ಇದೆ ಅಂದರೆ ಅದು ಇಲ್ಲಿ ಬರೋದಿಲ್ಲ, ಶ್ಲೋಕ ತಾತ್ಪರ್ಯಕ್ಕೆ ಬರುತ್ತೆ. ತಾತ್ಪರ್ಯಕ್ಕೆ ಬಂದಾಗ ಮತ್ತೆ ಅಲ್ಲಿ ಮಾತಾಡೋಣ. ಭಾರತೀಯ ಭಾವನಾದಲ್ಲಿ ಅಲ್ಲೂ 3 ಮಾರ್ಕ್ಸ್ ಇದೆ ಅಂದರೆ ಕವಿಕೃತಿ ಪರಿಚಯ, ಶ್ಲೋಕ ತಾತ್ಪರ್ಯ ಬರುತ್ತೆ. ಮಾರುತೆ ಮಹಿಮಾದಲ್ಲಿ ಕವಿಕೃತಿ ಪರಿಚಯ ಮತ್ತು ಶ್ಲೋಕ ತಾತ್ಪರ್ಯ ಮತ್ತೆ ಸಂದರ್ಭ ಮೂರಕ್ಕೂ ಕಲ್ತ್ಕೋಬೇಕು. ಅಲ್ಲಿ ಯಾವುದೋ ಒಂದನ್ನಲ್ಲ, 3 ಮಾರ್ಕ್ಸಿನ ಯಾವ ಪ್ರಶ್ನೆ ಇದೆ ಅದನ್ನೆಲ್ಲವನ್ನು ಕಲ್ತ್ಕೋಬೇಕಾಗತ್ತೆ. ಭೀಷ್ಮೋಕ್ತಯದಲ್ಲಿ ನೋಡಿ 3 ಮಾರ್ಕ್ಸಿನ 2 ಪ್ರಶ್ನೆ. ಅಲ್ಲಿ ಶ್ಲೋಕ ತಾತ್ಪರ್ಯ ಕೇಳೋಂಗಿಲ್ಲ. ಸೊ ಕವಿಕೃತಿ ಪರಿಚಯ ಕೇಳಬೇಕು ಮತ್ತೆ ಯಥಾ ನಿರ್ದೇಶಮನ್ನು ಕೇಳಬೇಕು. ಹಾಗೆ ನೋಡ್ತಾ ಹೋದರೆ ಭೀಷ್ಮೋಕ್ತಯದಲ್ಲಿ ಭೀಷ್ಮರ ಕವಿಕೃತಿ ಪರಿಚಯ ಇದೆ, ವೇದವ್ಯಾಸರದ್ದು ಅದನ್ನು ಕೇಳಲೇಬೇಕಾಗತ್ತೆ ಬರುತ್ತೆ. ಯಾಕಂದರೆ ಅಲ್ಲಿ ಯಥಾ ನಿರ್ದೇಶಂ ಒಂದು ಪ್ರಶ್ನೆ ಕೊಡ್ತಾರೆ, ಇನ್ನೊಂದು ಪ್ರಶ್ನೆ 3 ಮಾರ್ಕ್ಸಿನ ಕೊಡಬೇಕು ಅಂದರೆ ಶ್ಲೋಕ ತಾತ್ಪರ್ಯ ಕೊಡೋದಿಲ್ಲ. 3 ಮಾರ್ಕ್ಸಿನ ಕವಿಕೃತಿ ಪರಿಚಯ ವೇದವ್ಯಾಸರನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ ನಮಗೆ ಈ ಬ್ಲೂ ಪ್ರಿಂಟನ್ನು ಇಟ್ಕೊಂಡ್ರೆ. ಇನ್ನು ಒಂಥರ ದೃಷ್ಟಿಯಲ್ಲಿ ನೋಡಿದಾಗ 3 ಕವಿಕೃತಿ ಪರಿಚಯ ಇಂಪಾರ್ಟೆಂಟ್ ಆಗುತ್ತೆ. HV ನಾಗರಾಜರಾವ್ ಅವರು ಭಾಸಃ ವೇದವ್ಯಾಸಃ ಇವು 3 ಕೂಡ. ಈಗ ಅಲ್ಲಿ ಒಂದು ಪದ್ಯದಿಂದ ಕೊಡಬೇಕು, ಒಂದು ಗದ್ಯದಿಂದ ಕೊಡಬೇಕು ಅಂತಾದಾಗ ಆ ಪದ್ಯದಿಂದ ವೇದವ್ಯಾಸರನ್ನೇ ಕೊಡಬೇಕಾಗತ್ತೆ ಅಲ್ವೇ. ಗದ್ಯದಲ್ಲಿ ವಿದ್ಯಾರ್ಥಿಗಳೇ ಈ ಮಾತನ್ನ ಗಮನಿಸ್ಕೊಳ್ಳಿ, ವೇದವ್ಯಾಸರನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ, ಆಗ್ಬಹುದು ಅಂತ ಹೇಳ್ತೀನಿ. ಇರಲಿ, ಅದನ್ನು ಮತ್ತೆ ಕವಿಕೃತಿ ಪರಿಚಯದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಯಥಾ ನಿರ್ದೇಶಮಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕೇನು ಅಂದರೆ, ಉದಾಹರಣೆ ಕಿಂ ಭವೇತ್ ಮಮ ಸಮೀಪೆ. ಈಗ ನೀವು ಒಂದು ಪಾಠ ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ಬರೋ ಯಥಾ ನಿರ್ದೇಶಂ ಸುಲಭಕ್ಕೆ ಉತ್ತರ ಬಂದ್ಬಿಡುತ್ತೆ. ಎಲ್ಲ ಪಾಠದ್ದು ಸೇರಿಸಿ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಆಗ ಈ ಸಾಲುಗಳ ಅರ್ಥ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಇದರಲ್ಲಿ ಈ ಕಹ ಪಾಠ ಅಂತ ಕೊಟ್ಟರೆ ಬರೀ ಪಾಠದ ಹೆಸರು ಬರೆಯೋದಲ್ಲ. ಉದಾಹರಣೆಗೆ ತ್ಯಾಗಧನಃ ಇತಿ ಪಾಠ ಅಂತ ಫುಲ್ ವಾಕ್ಯ ಬರಿಬೇಕು. ವಾಕ್ಯದ ಮುಗಿದ ತಕ್ಷಣ ಅದಕ್ಕೊಂದು ಪೂರ್ಣ ವಿರಾಮವನ್ನು ಇಡಬೇಕಾಗತ್ತೆ. ಕಹ ವದತ್, ಯಾರು ಹೇಳಿದ್ರು ಅಂತ. ಇವಾಗ ಉದಾಹರಣೆಗೆ ನೀವು ತಗೊಂಡಿದ್ರಲ್ಲೇ ದದೀಚಿಹಿ ಅವದತ್, ಕಮ್ ಅವದತ್. ದ್ವಿತೀಯ ವಿಭಕ್ತಿಯಲ್ಲಿ ಪ್ರಶ್ನೆ ಇದೆ, ದ್ವಿತೀಯ ವಿಭಕ್ತಿಯಲ್ಲೇ ಉತ್ತರ ಕೊಡಬೇಕು. ಅದನ್ನ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಕಹ ಅಂತ ಬಂದಾಗ, ಕಾ ಅಂತ ಬಂದಾಗ ಸ್ತ್ರೀಲಿಂಗ ಬರುತ್ತೆ. ಅರುಂಧತಿ ಆ ಥರ ಒಂದು ಉದಾಹರಣೆಗೆ ತಗೊಂಡ್ರೆ ಕಹ, ಧ್ರುವಃ ಇತ್ಯಾದಿ ಹೇಗೆ ಬರುತ್ತೆ ಅದನ್ನು ಗಮನಿಸ್ಕೋಬೇಕು. ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು ಅಂತ ಒಂದು ಪ್ರಶ್ನೆ ನಮ್ಮ ಮಾಡೆಲ್ ಪೇಪರಲ್ಲಿ ಇದೆ. ಓಕೆ, ಕಹ ಪಾಠ ಜ್ಞಾನದೀಪ ಇತಿ ಪಾಠ. ಕಹ ವದತ್ ಶೂಫಕ್ ಮಹೋದಯ ವದತ್. ಕಮ್ ಅವದತ್ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಂ ಅವದತ್ ಮಹೋದಯಂ ಪ್ರತಿ ಅವದತ್ ಆದರೂ ಆಗತ್ತೆ. ಇದನ್ನು ಗಮನಿಸ್ಕೋಬೇಕು. ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಪದ್ಯ ಭಾಗದಿಂದ ಕೇಳಲೇಬೇಕು, ಇದು ರೂಲು. ಆಯಿತಾ? ಇದನ್ನು ಗಮನಿಸ್ಕೋಬೇಕಾದ್ರೆ ಭೀಷ್ಮೋಕ್ತಯದಲ್ಲಿ ಇದೆ, ಮಾರುತೆ ಮಹಿಮಾದಲ್ಲಿದೆ. ಇದನ್ನ ಗಮನಿಸ್ಕೊಂಡ್ರೆ ಸುಲಭಕ್ಕೆ ಒಂದು ಪ್ರಶ್ನೆ, 5 ಪ್ರಶ್ನೆಯನ್ನು ನೋಡಿಕೊಂಡ್ರೆ ಒಂದು ಪ್ರಶ್ನೆಯನ್ನು ಅಲ್ಲಿ. ಮಾರುತೆ ಮಹಿಮಾನಲ್ಲಿ 3 ಇದೆ, ಭೀಷ್ಮೋಕ್ತಯನಲ್ಲಿ 2 ಇದೆ. 5 ಪ್ರಶ್ನೆಗಳು ಕಲಿಯೋದು ತುಂಬಾ ಸುಲಭ. 3 ಮಾರ್ಕ್ಸ್. ವಾಕ್ಯದ ಅರ್ಥವನ್ನ ತಿಳ್ಕೊಂಡ್ರೆ ಸಂಪೂರ್ಣವಾಗಿ. ರಸೇ ಗಂಧೇನ ರಜ್ಯತೆ, ರಸ ಮತ್ತು ಗಂಧದಲ್ಲಿ ಅವನು ಅಂಟಿಕೊಳ್ಳೋದಿಲ್ಲ ಅಂತಿದೆ. ಈ ಪದ ಸಹಿತ ಅರ್ಥ ಕಲ್ತ್ಕೊಂಡ್ರೆ, ಮನಸ್ಸಲ್ಲಿ ಇಟ್ಕೊಂಡ್ರೆ 12 ಮಾರ್ಕ್ಸು ಎಷ್ಟು ಸುಲಭಕ್ಕೆ ತೆಗಿಬಹುದು, ಬಹಳ ಸುಲಭಕ್ಕೆ. ವಿದ್ಯಾರ್ಥಿಗಳು ಪಾಸಿಂಗ್ ಪ್ಯಾಕೇಜಲ್ಲಿ ಮೊದಲ ಆಯ್ಕೆ ಇದೇ ಆಗಿರುತ್ತೆ. ಆಗಲಿ, ಇಲ್ಲಿ ಒಂದು ಪ್ರಶ್ನೆಗೆ ಅಥವಾ ಕೊಟ್ಟಿರ್ತಾರೆ, ಇದನ್ನು ಗಮನಿಸ್ಕೋಬೇಕು. ಅಥವಾ ಇಲ್ಲಿ ಏನು 3 ಮಾರ್ಕ್ಸಿನ ಪ್ರಶ್ನೆ ಇದೆ ಅದೇ ಪಾಠದಿಂದ ಕೊಡಬೇಕು ಅಂತಿಲ್ಲ, ಬೇರೆ ಯಾವುದೇ ಪಾಠದಿಂದನೂ ಕೂಡ ಅದನ್ನು ಅಲ್ಲಿಗೆ ಹಾಕ್ಕೋಬಹುದು. ಮುಂದೆ ಹೋಗೋಣ. 12 ಮಾರ್ಕ್ಸಿನ ಯಥಾ ನಿರ್ದೇಶವನ್ನು ಮುಗಿಸ್ಕೊಂಡು ಮುಂದೆ ಹೋಗೋದಾದರೆ, ಕವೇ ದೇಶಕಾಲ ಕೃತೀನಾಂ ವಿಷಯೇ ದ್ವಿಚತುರೈಹಿ ವಾಕ್ಯೈಹಿ ಲಿಖತ. ಇದೊಂದನ್ನು ನಾವು ವಿದ್ಯಾರ್ಥಿಗಳಿಗೆ, ನಮ್ಮ ಅಧ್ಯಾಪಕ ಮಿತ್ರರಿಗೆ ಹೇಳಬೇಕು. ಏನು ಅಂದರೆ, ಇಲ್ಲಿ ವಾಕ್ಯ ರೂಪದಲ್ಲಿ ಬರಿಬೇಕಾ ಅಥವಾ ಒಂದೊಂದು ಅಂಶಗಳನ್ನಷ್ಟೇ ಬರಿಬೇಕಾ ಹೇಳೋದು. ಕೆಲವು ಅಧ್ಯಾಪಕರು ಇಲ್ಲಿ ದ್ವಿಚತುರೈಹಿ ವಾಕ್ಯೈಹಿ ಲಿಖತ ಅಂತ ಕೊಟ್ಬಿಟ್ಟಿದ್ದಾರೆ, ನೀವು ವಾಕ್ಯದಲ್ಲೇ ಬರಿಬೇಕು. ಉದಾಹರಣೆಗೆ ಏಷಃ ಕವಿಹಿ ಮೈಸೂರು ನಗರೆ ಜಾತವಾನ್, ಹೀಗೆ
ನಾವು ಅದನ್ನು ನಿರೀಕ್ಷೆ ಮಾಡೋದಿಲ್ಲ, ಅದನ್ನು ಅಪೇಕ್ಷೆ ಪಡೋದಿಲ್ಲ. ಪಾಯಿಂಟ್ ವಾಯ್ಸು ಕವಿ ದೇಶ ಕಾಲ ಕೃತಯ, ಒಂದೇ ಕೃತಿ ಇದ್ದರೆ ಕೃತಿ ಹೀಗೆ ಬರೀರಿ ಸಾಕು. ಇಲ್ಲಿ ನಾವು ಅದನ್ನು ವಾಕ್ಯ ಅಂತಲೇ ಗಮನಿಸಿ ಅಂಕಗಳನ್ನು ಕೊಡ್ತೇವೆ. ಯಾಕೆಂದರೆ ಹಿಂದೆ ಎಲ್ಲ ಭಾಷೆಗಳಲ್ಲಿ ಈ ಕವಿಕೃತಿ ಪರಿಚಯ ಇತ್ಯಾದಿಗಳು ಉದ್ದಕ್ಕೆ ವಾಕ್ಯ ರೂಪದಲ್ಲಿ ಬರೆಯೋದಿತ್ತು. ಆಯಿತಾ, ಅಪೇಕ್ಷಿತವಾದ ಅಂಶಗಳು ಬರದೆ ಕೇವಲ ಆ ಕವಿ ಬಗ್ಗೆ ಏನು ಗೊತ್ತಿದೆ ಅದನ್ನೆಲ್ಲ ಬರೆದಿರ್ತಿದ್ರು. ಅಪೇಕ್ಷಿತವಾದ ಅಂಶ ಇರ್ತಾ ಇರಲಿಲ್ಲ. ಹಾಗಾಗಿ ನಾವಿಲ್ಲಿ ನೋಡಿ ಕವೇಹೇ ಅಥವಾ ಕವ್ಯೋಹೋ ಅಂತ ಕೊಟ್ಟಿರ್ತೀವಿ. 2 ಕವಿ ಇರೋದ್ರಿಂದ ಕವ್ಯೋಹೋ ದೇಶ ಕಾಲ ಕೃತೀನಾಂ ವಿಷಯ ಲಿಖತ. ಕವಿಗಳಿಬ್ಬರ ದೇಶದ ಬಗ್ಗೆ, ದೇಶ ಅಂದರೆ ಪ್ಲೇಸ್ ಅಂತ ಅರ್ಥ, ಕಂಟ್ರಿ ಅಂತಲ್ಲ. ಕಂಟ್ರಿ ಅಂತ ಬರಬೇಕು ಅಂದರೆ ರಾಷ್ಟ್ರಮ್ ಅಂತ ಕೊಡಬೇಕಾಗತ್ತೆ. ಎಲ್ಲಿ ಭಾರತ ದೇಶ ಅಂತ ಬರೆದುಬಿಟ್ರೆ ನಾನು ಬರೆದಿದ್ದೀನಿ ಮಾರಿಸ್ಕೊಡಿ ಅಂದರೆ ಹಾಗಲ್ಲ. ಪರ್ಟಿಕ್ಯುಲರ್ ಆಗಿ ಪ್ಲೇಸ್, ಯಾವ ಪ್ರದೇಶದಲ್ಲಿ ಹುಟ್ಟಿದ್ರು ಅಂತ. ಮೈಸೂರು ನಗರಂ, ಬೆಂಗಳೂರು ನಗರಂ, ಆ ಥರನೇ ಬರಬೇಕು. ಈಗ ವಿದ್ಯಾರ್ಥಿಗಳು ಒಂದು ಕನ್ಫ್ಯೂಸ್ ಮಾಡ್ಕೋತಾರೆ. HV ನಾಗರಾಜ್ ರಾವ್ ಅವರಿಗೂ ಮತ್ತು ಡಾಕ್ಟರ್ KS ನಾಗರಾಜನ್ ಅವರಿಗೂ ಇದು ಮಾಡ್ಕೋತಾರೆ. ಇದು ಎರಡು ಬೇರೆ ಬೇರೆ ವಿಭಾಗದಲ್ಲಿ ಬರುವಂಥ ಪ್ರಶ್ನೆಗಳು. ಒಂದು ಪದ್ಯ ಭಾಗದಲ್ಲಿರೋ ಪ್ರಶ್ನೆ, ಇನ್ನೊಂದು ಪಾಠ ಭಾಗದಲ್ಲಿರುವಂತಹ ಗದ್ಯ ಭಾಗದಲ್ಲಿರುವಂಥ ಪ್ರಶ್ನೆ. ಹಾಗಾಗಿ ಇದನ್ನು ಗಮನಿಸ್ಕೋಬೇಕು ವಿದ್ಯಾರ್ಥಿಗಳು. ನಾಗರಾಜ್ ರಾವ್ ಅವರು ಮೈಸೂರವರು, ಅಭಯದಾಯಿನಿ ಪಾಠ ಬರೆದಿದ್ದಾರೆ, ಇದು ಮನಸ್ಸಲ್ಲಿ ಇಟ್ಕೋಬೇಕು. ಡಾಕ್ಟರ್ KS ನಾಗರಾಜನ್ ಇವರು ಬೆಂಗಳೂರವರು, ವಿಲ್ಸನ್ ಗಾರ್ಡನ್ ಅವರು ಭಾರತೀಯ ಭಾವನಾ ಪದ್ಯ ಬರೆದಿದ್ದಾರೆ. ಆ ಪದ್ಯದ ಜೊತೆಗೆ ಕವಿಯ ಹೆಸರನ್ನು ಜೋಡಿಸ್ಕೊಂಡ್ಬಿಟ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಇಲ್ಲಿ ವೇದವ್ಯಾಸರು ಮತ್ತು ನಾಗರಾಜರಾವ್ ಮಾಡೆಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು 3 ಮಾರ್ಕ್ಸಿನ ಅಂಕಗಳನ್ನು ಯಾವ್ಯಾವ ಪಾಠದಿಂದ ಅಂತ ನೋಡ್ತಾ ಹೋದಾಗ, ಅಭಯದಾಯಿನಿನಲ್ಲಿ ಕವಿಕೃತಿ ಪರಿಚಯ ಇದೆ, ಕರ್ಣಭಾರಮಲ್ಲಿ ಇದೆ, ಭಾರತೀಯ ಭಾವನಾನಲ್ಲಿದೆ, ಭೀಷ್ಮೋಕ್ತಯನಲ್ಲಿ ಇದೆ. ಪದ್ಯ ಭಾಗದಿಂದ ಭೀಷ್ಮೋಕ್ತಯ 1, ಮಾರುತೇ ಮಹಾರಾಜನ್ನು ಕಲ್ತಿರಲಿಲ್ಲ. ಇಷ್ಟು ಕವಿಕೃತಿ ಪರಿಚಯ ಕಲಿಯೋದೇನು ವಿದ್ಯಾರ್ಥಿಗಳಿಗೆ ಕಷ್ಟ ಆಗೋದಿಲ್ಲ. ಪ್ರದೇಶ ಕೇಳ್ತೀವಿ, ಕಾಲ ಯಾವಾಗಿತ್ತು ಅಂತ ಕೇಳ್ತೀವಿ. ಕೃತಿಗಳು ಬಂದಾಗ ಸರ್ 4, 5, 6 ಕಾಳಿದಾಸನಲ್ಲಿ 7 ಕೃತಿಗಳಿವೆ, ಎಲ್ಲಾನು ಬರಿಬೇಕಾ ಅಂತ ಕೇಳ್ತಾರೆ. ವಿದ್ಯಾರ್ಥಿಗಳಿಗೆ ಕಿವಿಮಾತು ಏನು ಅಂದರೆ, ಕಲಿಯೋ ಸಂದರ್ಭದಲ್ಲಿ ಎಲ್ಲಾನು ಕಲಿತುಬಿಟ್ಟು ಪರೀಕ್ಷೆಯಲ್ಲಿ ಎಷ್ಟು ನೆನಪು ಬರುತ್ತೆ ಅಷ್ಟನ್ನು ಬರೀರಿ. ಅಷ್ಟು ಬರೆದ್ರೆ ನೋಡುವಂತಹ ಅಧ್ಯಾಪಕರಿಗೆ ಸಂತೋಷವಾಗತ್ತೆ, ನಿಮ್ಮ ಪೂರ್ಣ ಅಂಕ ಲಭಿಸುತ್ತೆ. ಇಲ್ಲ ನನಗೆ 2 ಕೃತಿ ನೆನಪಾಯಿತು, 2ಕ್ಕೂ 1 ಮಾರ್ಕ್ಸನ್ನು ಕೊಡ್ತಾರೆ. ಅಂಕಗಳನ್ನು ಹಿಡ್ಕೊಳ್ಳೋ ವಿಚಾರಕ್ಕೆ ಹೋಗೋದಿಲ್ಲ. ಇದನ್ನು ನೀವು ಗಮನಿಸ್ಕೋಬೇಕು. ಹಾಗಾಗಿ ಕವಿಕೃತಿ ಪರಿಚಯದಲ್ಲಿ 6 ಮಾರ್ಕ್ಸನ್ನು ತೆಗೆಯೋದೇನು ಕಷ್ಟ ಆಗೋದಿಲ್ಲ. ಇನ್ನು 10ನೇ ಮೇನು ಪದ್ಯಪಾಠಸ್ಯ ನಾಮ ಉಲ್ಲಿಖ್ಯ. ಇದನ್ನು ವಿದ್ಯಾರ್ಥಿಗಳು ತಪ್ಪುತ್ತಾರೆ. ಪಾಠದ ಹೆಸರನ್ನು ಬರೆಯಲ್ಲ, 1 ಮಾರ್ಕ್ಸು ಸುಲಭಕ್ಕೆ ಬಂದ್ಬಿಡುತ್ತೆ. ಆಯಿತಾ, ಇದನ್ನು ಸಂಸ್ಕೃತಲ್ಲೇ ಬರೀಬೇಕಲ್ಲ. ಹೆಡ್ಡಿಂಗ್ ಏನಿದೆ ಪಾಠದ, ಉಪನಿಷದ್ ವಚನಂ, ಈ ಪಾಠದಿಂದ ಒಂದು ಪ್ರಶ್ನೆ ಬರಲೇಬೇಕು. ಭಾರತೀಯ ಭಾವನಾ ಅದಿದೆ, ಮಾರುತೇ ಮಹಿಮಾ ಇದೆ, ಸುಭಾಷಿತಾನಿಯಲ್ಲಿ ಕೂಡ 3 ಮಾರ್ಕ್ಸ್ ಕೇಳ್ತೀವಿ ಅಂದರೆ ಕೇಳಿದ್ದೀವಿ. ಇಲ್ಲ, ಸುಭಾಷಿತಾನಿನಲ್ಲಿ ನಮ್ಮ ಇದ್ರ ಪ್ರಕಾರ 3 ಅಂಕಗಳು ಇಲ್ಲ. ಹಾಗಾದ್ರೆ ಅಲ್ಲಿ ಕೇಳಲಿಕ್ಕೆ ಅವಕಾಶ ಇಲ್ಲ. ನಾಟ್ಯಾಂಶ 4 ಇದೆ. ನಾಟ್ಯಾಂಶ ಬರುತ್ತೆ. ಅದು ವಿಕಲ್ಪದಲ್ಲಿ ಪರ್ಯಾಯ ಪ್ರಶ್ನೆನಲ್ಲಿ ಮಾರುತೇ ಮಹಿಮಾ ಅಥವಾ ನಾಟ್ಯಾಂಶ ಯಾವ್ದು ಬೇಕಾದ್ರೂ. ಇಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, ಅಥವಾ ಕೊಡ್ತಾರೆ ಒಂದು ಪ್ರಶ್ನೆಗೆ. ಉಪನಿಷದ್ ವಚನಮಲ್ಲಿ 4 ಶ್ಲೋಕಗಳಿವೆ. 4ರಲ್ಲಿ 1 ಪ್ರಶ್ನೆ. ಈ ಪದ್ಯವನ್ನು ಉಪನಿಷದ್ ವಚನ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು, ಶ್ಲೋಕಾರ್ಥ ಅಂತ ಬರೆದು, ಈಶಾವಾಸ್ಯಮಿದಂ ಸರ್ವಂ, ಆ ಸಾಲುಗಳನ್ನು ಅರ್ಥ ಮನಸ್ಸಲ್ಲಿ ಇಟ್ಕೊಂಡು, ಇನ್ನು ತುಂಬ ವಿವರಣೆಯನ್ನೇನು ನಾವಿಲ್ಲಿ ಅಪೇಕ್ಷೆ ಪಡೋದಿಲ್ಲ. ಶ್ಲೋಕದ ಸಾಮಾನ್ಯ ಅರ್ಥವನ್ನು ಬರೆದ್ರೆ ಸಾಕು. ಅಲ್ಲಿಂದ ನಾಟ್ಯಾಂಶಕ್ಕೆ ಬನ್ನಿ. ಕನ್ನಡ, ಇಂಗ್ಲಿಷ್ ಅಥವಾ ಸಂಸ್ಕೃತ 3ರಲ್ಲೂ ಬರೀಲಿಕ್ಕೆ ಅವಕಾಶ ಇದೆ. ಪಾಠದ ಹೆಸರಿಗೆ 1 ಅಂಕ, ಶ್ಲೋಕ ತಾತ್ಪರ್ಯ ಏನು ಬರೆದಿರ್ತೀರಿ ಅದಕ್ಕೆ 2 ಅಂಕ. ಇಲ್ಲಿ ಯಾವ್ಯಾವುದು ಉಪನಿಷದ್ ವಚನಮ್ಮು, ಭಾರತೀಯ ಭಾವನಾ, ನಾಟ್ಯಾಂಶ, ಮಾರುತೇ ಮಹಿಮಾ, ಈ 4ರಿಂದ ಬರುತ್ತೆ. ಇದರಲ್ಲಿ 1 ಪರ್ಯಾಯ ಪ್ರಶ್ನೆನೂ ಇರುತ್ತೆ. ಅದರಿಂದ 4 ಸಂಪೂರ್ಣವಾಗಿ ಕಲ್ತ್ರೆ, ನಾಟ್ಯಾಂಶ ಅನ್ನೋದಂತೂ 10 ವಾಕ್ಯದ ಉತ್ತರ ಕಲ್ತಿಯೋದ್ರಿಂದ ಅದೇನು ಕಷ್ಟನೂ ಇಲ್ಲ. ಒಂದೇ ಒಂದು ಮಾರುತೇ ಮಹಿಮನಲ್ಲಿ ಸಾಮಾನ್ಯವಾಗಿ ತುಂಬ ಬುದ್ಧಿವಂತ ವಿದ್ಯಾರ್ಥಿಗಳು ಮಾಡೋ ತಪ್ಪೇನು ಅಂದರೆ, ಆ ಶ್ಲೋಕದ ಅರ್ಥಕ್ಕೆ ಬದಲಾಗಿ ಬೇರೆದನ್ನು ಬರೆದು ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಅವರು ತಡಿಬೇಕು ಅಂತಂದರೆ, ಒಂದೊಂದು ಪದ್ಯ ಓದಿ ಅರ್ಥ ಓದೋದು
ಒಳ್ಳೆಯದು. ಪದ್ಯ ಓದಿ ತಾತ್ಪರ್ಯವನ್ನು ಓದಬೇಕಾದದ್ದು ಅದಕ್ಕೊಂದು ಟಿಪ್ಸ್ ಅದು ಖಂಡಿತ ಮಾಡಿ. ನೀವು ಸುಮ್ಮನೆ ಮಾರುತೇ ಮಹಿಮಾ ಅಷ್ಟು ಪದ್ಯವನ್ನು ಓದ್ಕೊಂಡು ಹೋಗೋದು ಬೇಡ. ನನ್ನ ಪ್ರಕಾರ ಮಾರುತೇ ಮಹಿಮಾದಲ್ಲಿ ಇಷ್ಟು ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನೋಡಿದಾಗ ಆರಂಭದ ಶ್ಲೋಕಗಳನ್ನೇ ಕೊಟ್ಟಿರುವುದು ನಮ್ಮ ಗಮನಕ್ಕೆ ಬರುತ್ತೆ. 15 ಶ್ಲೋಕ ಇದೆ, ಅದರಲ್ಲಿ ಆರಂಭದ ಒಂದು 8 ಶ್ಲೋಕಗಳ ತಾತ್ಪರ್ಯನ ಚೆನ್ನಾಗಿ ನೋಡಿಕೊಂಡ್ರೆ ಬಹುಶಃ ಪರೀಕ್ಷಾ ದೃಷ್ಟಿಯಿಂದ ಸಾಕು ಅಂತ ನನಗನ್ಸುತ್ತೆ. ಏನು ಹೇಳ್ತೀರಿ ಕೃಷ್ಣ ಸರ್? ಅದಕ್ಕೆ ಸರಿ, ಆದರೆ ಕೆಲವೇನೋ ಬೈ ಚಾನ್ಸ್ ಕೊನೆದು ಕೊಟ್ಬಿಡ್ರಪ್ಪ, ಅವನು ಇಂದ್ರ ವರ ಕೊಟ್ಟಿದ್ದು ವರಪ್ರಧಾನಂ ಅನ್ನೋದನ್ನೇ ಮುಖ್ಯವಾಗಿ ಕೊಟ್ಟರೆ ಆವಾಗ ಅವರು ತಡವರ್ಸೋಂಗೆ ಆಗಬಾರ್ದು. ಅದ್ರ ಬದಲು ಪೂರ್ಣ ಕಥಾರೂಪದಲ್ಲೇ ಇರೋದ್ರಿಂದ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ವಾಕ್ಯ ಅರ್ಥವನ್ನು ಪದಗಳನ್ನು ಗುರುತಿಸ್ಕೊಂಡ್ರೆ ಇದೇ ಅರ್ಥ ಅಂತ ಕಂಡುಹಿಡಿಬೋದು. ಅಷ್ಟನ್ನು ಟೆಕ್ನಿಕಲ್ ಆಗಿ ಕೂಡ ಕಲಿಯೋದಕ್ಕೆ ಅವಕಾಶ ಇದೆ, ತುಂಬ ಸುಲಭವಾಗಿ ಕಲಿಬೋದು. ಅದರಿಂದ ಇನ್ನು ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅದು 100ಕ್ಕೆ 100 ಅಂಕಗಳನ್ನು ಪಡ್ಕೊಳ್ಳೋರು ತಪ್ಪನ್ನು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಮುಂದಿನ 3 ಅಂಕಗಳ ಒಂದು ಪ್ರಶ್ನೆಗಳಲ್ಲಿ ಛಂದಸ್ಸಿದೆ. ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋನಾಮ ಲಿಖತ ಅಂತ 3 ಅಂಕಗಳ ಪ್ರಶ್ನೆ. ಪ್ರಸ್ತಾರ ಹಾಕೋದು ಅಂದರೆ ಲಘು ಗುರು ಹಾಕೋದು. ಗಣ ವಿಭಾಗ ಮಾಡಬೇಕು ಅಂದರೆ 3 ಗಣಕ್ಕೆ ವಿಭಾಗ ಮಾಡಿಕೊಂಡು ಯಗಣ ರಗಣ ಯರತ ಭಜ ಸಮನ ಗಣಗಳನ್ನು ಬರಿಬೇಕು. ಛಂದಸ್ನ ಹೆಸರು ಇಂದ್ರ ವಜ್ರ, ಉಪೇಂದ್ರ ವಜ್ರ, 2 11 ಅಕ್ಷರ ಇರುತ್ತೆ. ವಿದ್ಯಾರ್ಥಿಗಳು ಮೊದಲನೇ ಒಂದು ಅಕ್ಷರ ನೆನ್ಪಿಟ್ಕೊಂಡ್ಬಿಟ್ರೆ ಸುಲಭಕ್ಕೆ 11 ಅಕ್ಷರ ಗೊತ್ತಾಗುತ್ತೆ. 12 ಅಕ್ಷರದ ವಂಶಸ್ಥಂ, 14 ಅಕ್ಷರದ ವಸಂತ ತಿಲಕ, 15 ಅಕ್ಷರದಲ್ಲಿ ಮಾಲಿನಿ. ನನಮಯಯುತೇಯಂ ಮಾಲಿನಿ ಭೋಗಿಲೋಕೈಹಿ. ಇದಕ್ಕೆ ಲಘು ಗುರು ಹಾಕಿದ್ದಕ್ಕೆ 1 ಅಂಕ, ಗಣ ವಿಭಾಗ ಮಾಡಿ ಗಣದ ಹೆಸರು ಬರೆದಿದ್ದಕ್ಕೆ 1 ಅಂಕ, ಹೆಸರನ್ನ ಯಾವ ಛಂದಸ್ಸು ಅಂತ ಗುರುತಿಸಿ ಬರೆದ್ರೆ ಅದಕ್ಕೆ 1 ಅಂಕ. ಹೀಗೆ 3 ಅಂಕ. ಇದರಲ್ಲೇನು ಲಕ್ಷಣವನ್ನ ಬರಿಬೇಕಾಗಿಲ್ಲ, ಬರೀ ಛಂದಸ್ಸಿನ ಹೆಸರನ್ನ ಬರೆದ್ರೆ ಸಾಕಾಗುತ್ತೆ. ಇನ್ನು ಪದ್ಯಂ ಪೂರೈತ 4 ಅಂಕಕ್ಕೆ ಬಂದ್ಬಿಟ್ವಿ. 4 ಅಂಕದ ಪ್ರಶ್ನೆಗಳು ಒಟ್ಟು 8 ಶ್ಲೋಕ ಇದೆ. ನಚೋರಹಾರ್ಯಮಿಂದ ಶುರುವಾಗುತ್ತೆ. ವಿದ್ಯಾರ್ಥಿಗಳು 4 ಸಾಲಿನ ಈ 8 ಪದ್ಯ ಕಲಿಬೇಕು. ಇದರಿಂದ ಅನುಕೂಲ ಏನು ಅಂದರೆ ಇದರಿಂದ ಲಘುತ್ತರಾಣಿ ಕೂಡ 3 ಮಾರ್ಕ್ಸ್ನ ಒಂದು ಕೇಳಲಿಕ್ಕೆ, ಕವಿಕೃತಿ ಈ ಪಾಠದಲ್ಲಿ ಇದೆ, ಸುಭಾಷಿತಾನಲ್ಲಿ ಕಾಳಿದಾಸ ಇದೆ, ಅದನ್ನೂ ಕೂಡ ಓದ್ಕೋಬೇಕು. ಯಾಕಂದರೆ 3 ಮಾರ್ಕ್ಸ್ನ ಪ್ರಶ್ನೆ ಕೇಳ್ತಾರೆ ಅಂದರೆ ಅದು ಓದ್ಕೊಳ್ಳೇಬೇಕು. 4 ಮಾರ್ಕ್ಸಿನ ಪ್ರಶ್ನೆ ಅಂದರೆ ಶ್ಲೋಕ ಪೂರ್ಣ ಮಾಡೋದೇನೆ, ಅದರಲ್ಲಿ ಏನು ಯೋಚನೆ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸುಲಭಕ್ಕೆ ಅಂಕ ತೆಗೆಯೋದು ಈ ಶ್ಲೋಕದಲ್ಲಿ ಇರುತ್ತೆ. ಇನ್ನು ದಶವಾಕ್ಯ ಹಿ ಉತ್ತರಂ ಕರ್ನಾಟಕ ಭಾಷೆ, ಸಂಸ್ಕೃತ ಭಾಷೆ, ಆಂಗ್ಲ ಭಾಷೆಯ ವಾಲಿಕತ. ಸಂಸ್ಕೃತದಲ್ಲೂ ಬರಲಿಕ್ಕೆ ಅವಕಾಶ ಇದೆ, ಕನ್ನಡದಲ್ಲೂ ಬರಲಿಕ್ಕೆ ಅವಕಾಶ ಇದೆ, ಇಂಗ್ಲೀಷ್ನಲ್ಲಿ ಕೂಡ ಬರಲಿಕ್ಕೆ. ಇದು 3 ಪ್ರಶ್ನೆಗಳಿರುತ್ತೆ. ಒಂದು ಗದ್ಯದಿಂದ, ಒಂದು ಪದ್ಯದಿಂದ, ಒಂದು ಪೂರಕ ಪಾಠದಿಂದ ಇರುತ್ತೆ. ನಮ್ಮ ಈ ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಗದ್ಯದಿಂದ ಭಾರತೀಯ ವಿಜ್ಞಾನಂ ಅನ್ನೋದನ್ನು ತಗೊಂಡಿದ್ದಾರೆ. ಆ ಪಾಠದಲ್ಲಿ 2 ಪ್ರಶ್ನೆಗಳು ಇವೆ. ಮತ್ತು ಪದ್ಯದಿಂದ ನಾಟ್ಯಾಂಶಃ ಅನ್ನೋದಿದೆ. ಮತ್ತು ಪೂರಕ ಪಾಠದಲ್ಲಿ ನಗಾಧಿರಾಜ ಇದೆ. ನಗಾಧಿರಾಜ ಅನ್ನಲು 2 ಪ್ರಶ್ನೆ ಇದೆ. ಈ 5 ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಇಲ್ಲೂ ಕೂಡ ಪರ್ಯಾಯ ಪ್ರಶ್ನೆ ಇರುತ್ತೆ. ಬೇರೆ ಗದ್ಯವನ್ನಾಗಲಿ ಬೇರೆ ಪದ್ಯ ಇದಲ್ಲಾಗಲೂ ಕೂಡ ಕೇಳ್ಬೋದು. ಗದ್ಯ ಭಾಗದಲ್ಲಿ ಒಂದು ಭಾರತೀಯ ವಿಜ್ಞಾನಂ ಕೇಳಿದ್ರೆ ಅಥವಾನಲ್ಲಿ ಇನ್ನೊಂದು ಪಾಠದ ಒಂದು ದಶವಾಕ್ಯ ಹಿ ಉತ್ತರಂ. ಕೆಲವು ವಿದ್ಯಾರ್ಥಿಗಳು ಮಾಡ್ಕೊಳ್ಳೋ ತಪ್ಪೇನು ಅಂದರೆ ಒಂದು ಪ್ರಶ್ನೆನ ಇಂಗ್ಲೀಷಲ್ಲೋ, ಇನ್ನೊಂದು ಸಂಸ್ಕೃತಲ್ಲೋ, ಇನ್ನೊಂದು ಕನ್ನಡದಲ್ಲೋ ಹೀಗೆಲ್ಲ ಬರೀತಾರೆ. ಹಾಗೆ ಬರೀಲಿಕ್ಕೆ ಅವಕಾಶ ಇಲ್ಲ. ಶ್ಲೋಕ ತಾತ್ಪರ್ಯದಲ್ಲೂ ಹಾಗೆ ಕನ್ನಡದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಎಲ್ಲ ಕಡೆ ಕನ್ನಡದಲ್ಲೇ ಬರಿಬೇಕು. ಇವನ್ ಅನುವಾದದಲ್ಲಿ ಕೂಡ ಇದನ್ನು ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ದಶವಾಕ್ಯ ಆದಮೇಲೆ ಅಪಠಿತ ಗದ್ಯಂ ಅಂತ ಇದರಲ್ಲಿ ಅದಕ್ಕೂ 4 ಅಂಕಗಳು. ಯಾವ್ದಾದ್ರು ಅನ್ನೋನ್ ಪ್ಯಾಸೇಜ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ಇರುತ್ತವೆ. ಅಲ್ಲೇ ಆ ಒಂದು ಪ್ಯಾಸೇಜಲ್ಲೇ ಉತ್ತರಗಳು ಕೂಡ ಇರುತ್ತವೆ. ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಏನು ಹೇಳ್ಬೋದು ಅಂದರೆ ಮೊದಲು ಪ್ರಶ್ನೆ ಓದ್ಕೋಬೇಕು 4ನ್ನ, ಆನಂತರ ಪ್ಯಾರಾಗ್ರಾಫ್ ಓದ್ಕೋಬೇಕು, ಪೆನ್ಸಿಲ್ ತಗೋಬೇಕು, ಆ ಸಾಲುಗಳು ಎಲ್ಲಿ ಬಂದಿವೆ ಅಂತ ಅರ್ಥ ಮಾಡ್ಕೊಂಡು ಗುರುತು ಮಾಡ್ಕೋಬೇಕು. ಇನ್ನೊಮ್ಮೆ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಬರೀಬೇಕು. ಹಾಗೆ ಮಾಡಿಕೊಂಡ್ರೆ ಕೇವಲ ಒಂದು ಪದ ಬರೆಯೋದಲ್ಲ, ಪೂರ್ಣ ವಾಕ್ಯದಲ್ಲಿ ಇದನ್ನ ಬರಿಬೇಕು. ಅರ್ಥ ಮಾಡಿಕೊಂಡೇ ಬರೆಯೋಕೆ ಪ್ರಯತ್ನ ಮಾಡಿ. ಸುಮ್ಮನೆ ಮೊದಲನೇ ವಾಕ್ಯಕ್ಕೆ ಮೊದಲನೇ ಉತ್ತರ, ಕೆಲವು ಸತಿ 2ನೇದು 3ನೇ ಪ್ರಶ್ನೆ ಉತ್ತರ ಮೊದಲು ಬಂದಿರುತ್ತೆ, 2ನೇದು ಆಮೇಲೆ ಬರುತ್ತೆ, ಆ ಥರನೂ ಇರುತ್ತೆ. ಅದರಿಂದ ಪೂರ್ತಿ ಗದ್ಯ ಭಾಗವನ್ನು ಸುಲಭಕ್ಕೆ ಅಂಕವನ್ನು ಗಳಿಸ್ಲಿಕ್ಕೆ ಇರುವಂತಹ ಮೇನ್ ಅಂದರೆ ಇದು ಕೂಡ ಒಂದಾಗಿರುತ್ತೆ. ಇನ್ನು ಪತ್ರಕ್ಕೆ ಬಂದರೆ ಒಂದು ವಿರಾಮ ಪತ್ರ ಇರುತ್ತೆ, ಪುಸ್ತಕ ಪ್ರೇಷಣಾಯ ಪತ್ರ ಇರುತ್ತೆ, ಪಿತರಂ ಪ್ರತಿ ಅಥವಾ ಮಾತರಂ ಪ್ರತಿ, ಸಹೋದರಂ ಪ್ರತಿ ಪತ್ರ ಇತ್ಯಾದಿ ಇರುತ್ತೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ನೋಡ್ಕೊಳ್ಳೇಬೇಕಾಗಿರೋದು ವಿರಾಮ ಪತ್ರ. ಅದ್ರ ಜೊತೆಗೆ ಪುಸ್ತಕ ಪ್ರೇಷಣಾಯ ಪತ್ರ, ಇವೆರಡನ್ನು ನೋಡಿಕೊಂಡ್ರೆ ಇವೆರಡರಲ್ಲಿ ಒಂದು ಕೊಡಲೇಬೇಕು, ಅದು ಸಂವಿಧಾನ.
ಹಾಗಾಗಿ ಇವೆರಡರಲ್ಲಿ ಒಂದು ಪಕ್ಕ ಆದರೆ ಪರೀಕ್ಷೆಗೆ ಆ್ಯನ್ಯುವಲ್ 5 ಮಾರ್ಕ್ಸು. ಇಲ್ಲಿನ ವರ್ಷಗಳಲ್ಲಿ ವಿರಾಮ ಪತ್ರನೇ ಕೇಳ್ಕೊಂಡು ಬಂದೇ ಇದ್ದೀವಿ. ಅದಕ್ಕೆ ಅಥವಾನಲ್ಲಿ ಅದು ಪರ್ಯಾಯ ಪ್ರಶ್ನೆಯಲ್ಲಿ ಬೇರೆದು ಬರ್ಬೋದು, ವಿರಾಮ ಪತ್ರ ಇದ್ದೇ ಇರುತ್ತೆ. ಆದರೆ ಅದನ್ನು ಗಮನಿಸ್ಕೋಬೇಕು. ಯಾವ ಮಂಡಲ, ಯಾವ ಶಾಲೆ ಎಲ್ಲಾನು ಕೂಡ ನೋಡಿಕೊಂಡು ಅದಕ್ಕೆ ತಕ್ಕ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಕೊಟ್ಟಿರ್ತಾರಲ್ಲ ವಿದ್ಯಾರ್ಥಿಗಳೇ, ಅಲ್ಲಿ ಒಂದು ಹೆಸರು ಇರುತ್ತೆ, ಒಂದು ವಿಳಾಸ ಇರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡು ಅದನ್ನೇ ಬರೆಯಬೇಕು. ನೀವು ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮಗೆ ಬೇಕಾದನ್ನು ಬರೆದ್ರೆ 1 ಮಾರ್ಕ್ಸನ್ನು ಕಣ್ಣು ಮುಚ್ಕೊಂಡು ಕಳೆದು ಬಿಡ್ತೀವಿ. ಹಾಗಾಗಿ 5 ಅಂಕ ಪಡ್ಕೋಬೇಕು ಅಂದರೆ ನೀವು ಆ ಕೆಲಸ ಮಾಡಬೇಕು. ಜೊತೆಗೆ ವಿರಾಮ ಪತ್ರದಲ್ಲಿ ಅವರೇ ಕೆಲಸೊಮ್ಮೆ ದಿನದ್ವಯಂ, ದಿನತ್ರಯಂ, ದಿನಚತುಷ್ಟಯಂ ಏನು ಕೊಟ್ಟಿರ್ತಾರೆ, ಏಕಂ ದಿನಂ, ಅದನ್ನು ಗಮನಿಸಿ ಅದಕ್ಕೆ ತಕ್ಕಂಗೆ ಬರಿಬೇಕು. ಅಲ್ಲಿ ಹೆಸರನ್ನು ಕೊಟ್ಟರೆ ಆ ಹೆಸರನ್ನೇ ಬರಿಬೇಕು. ಆಮೇಲಿಂದ ಯಾಕೆಂದರೆ ಪಠ್ಯಪುಸ್ತಕದಲ್ಲಿ ಧಾರ್ಮಿಕೋತ್ಸವ ಅಂತ ಒಂದಿನಕ್ಕೆ ಕೊಟ್ಟಿದ್ರೆ ಎಲ್ಲದಕ್ಕೂ ಅದೇ ಬರೆಯೋಕ್ಕಾಗಲ್ಲ. ಕಾರಣ ಮತ್ತು ದಿನಗಳು ಮತ್ತು ಮಂಡಲ ಯಾವುದು ಇದನ್ನು ಗಮನಿಸ್ಕೊಂಡ್ರೆ ವಿರಾಮ ಪತ್ರದಲ್ಲಿ ಇದು ಕೂಡ ಸುಲಭ ಪ್ರಶ್ನೆ, 5 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಇನ್ನು ಮಕ್ಕಳಿಗೆ ಕಷ್ಟ ಅಂತ ಪ್ರಬಂಧಗಳನ್ನು ಕಲಿಬೇಕು. ಟೆಕ್ಸ್ಟ್ ಬುಕ್ನಲ್ಲಿ 4 ಪ್ರಬಂಧ ಇದೆ. ಪರಿಸರ, ಸಂಗಣಕ ಯಂತ್ರ, ಸಮಾಚಾರ ಪತ್ರ, ರಾಷ್ಟ್ರೀಯ ಉತ್ಸವ ಇತ್ಯಾದಿ. ಈ 4 ಕಲ್ತ್ಕೋಬೇಕು. ವಿದ್ಯಾರ್ಥಿಗಳು ಆರಂಭದ 2 ಸ್ಪಷ್ಟವಾಗಿ ಬರೆದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬಹುಶಃ ನಿಮಗೆ ಅನುಕೂಲ ಆಗತ್ತೆ ಅಂತ ಅದೇ ನಮಗೆ ಟೀಚರ್ಸ್ ಟ್ರೈನಿಂಗ್ ಟೈಮಲ್ಲೂ ಅದನ್ನು ಹೇಳಿದ್ದಾರೆ. ಆರಂಭದ 2ರಿಂದ 1, ನಂತರದ 2ರಿಂದ ಅಥವಾ 9th ಸ್ಟ್ಯಾಂಡರ್ಡ್ದು 1 ಆ ಥರ ಕೊಡ್ತೀವಿ ಅಂತ. ಅದರಿಂದ ಮೊದಲ 2 ಆದಂತಹ ಪರಿಸರ, ಸಂಗಣಕ ಯಂತ್ರಂ 2 ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅದು ಕೂಡ ನಿಮಗೆ 5ಕ್ಕೆ 5 ಅಂಕಗಳನ್ನು ಕೊಡಿಸ್ಬೋದು. 100ಕ್ಕೆ 100 ಅಂಕಗಳನ್ನು ಸಂಸ್ಕೃತದಲ್ಲಿ ಪಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ಇನ್ನೊಂದು ಎಲ್ಲ ಸಬ್ಜೆಕ್ಟ್ಗಿಂತ ಸಂಸ್ಕೃತದ ಒಂದು ಉಪಯೋಗ ಏನು ಅಂದರೆ, ನೀವು ಸರಿಯಾಗಿ ಓದ್ಕೊಂಡು ಹೋದರೆ 2 ಗಂಟೆ 40 ನಿಮಿಷದಲ್ಲಿ ಇಡೀ ಪೇಪರ್ನ ಬರೆದು ಬಿಡ್ಬೋದು. ಅದೇ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಬರೆಯೋಕ್ಕಾಗಲ್ಲ. ನೀವು ಇಲ್ಲಿ ಬರಿಬೋದು. ಅದನ್ನು ಗಮನದಲ್ಲಿ ಇಟ್ಕೊಂಡು ಇನ್ನೂ ಒಂದು 20 ನಿಮಿಷ ಪರೀಕ್ಷೆ ಮಾಡೋದು, ಅದನ್ನು ಪರಿಶೀಲನೆ ಮಾಡೋಕ್ಕೆ 1/4 ಗಂಟೆ ಓದ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ಅದರಿಂದ ಸಾವಧಾನವಾಗಿ ಎಚ್ಚರಿಕೆಯಿಂದ ಬರೆದಷ್ಟು ಸಂಭ್ರಮವಾಗಿ ಬರೀರಿ. ಪ್ರಾರಂಭದಲ್ಲಿ ಇವರು ಸರ್ ಹೇಳ್ದಂಗೆ ಪರೀಕ್ಷೆ ಭಯದ ದೃಷ್ಟಿಯಿಂದ ನೋಡಿದ್ರೆ, ಸಂಭ್ರಮದ ದೃಷ್ಟಿಯಿಂದ ನೋಡಿದ್ರೆ ಖಂಡಿತವಾಗಿಯೂ ಕೂಡ 100ಕ್ಕೆ 100 ಅಂಕಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಸಂಸ್ಕೃತ ಪ್ರಥಮ ಭಾಷೆಯ ಈ ಪ್ರಶ್ನೆ ಪತ್ರಿಕಾ ವಿಶ್ಲೇಷಣಾ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಅವಕಾಶ ಮಾಡಿಕೊಟ್ಟಂತಹ ಜ್ಞಾನದನಿ 90.8 FM ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ದಕ್ಷಿಣ ವಲಯ ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ವಿಭಾಗದವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶುಭವಾಗಲಿ, ಯಶಸ್ಸು ನಿಮ್ಮದಾಗಲಿ, ಜ್ಞಾನವೂ ಕೂಡ ನಿಮ್ಮದಾಗಲಿ ಅಂತ ಆಶಿಸ್ತೇವೆ. ನಾವಿಬ್ಬರು ಸೇರಿ ನಿಮಗೆಲ್ಲರಿಗೂ ಶುಭ ಹಾರೈಕೆಯನ್ನು ಹೇಳ್ತೇವೆ. ಆಲ್ ದ ಬೆಸ್ಟ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮಸ್ಕಾರ. ನಮಸ್ಕಾರ.